ನಾವು ಮೊದಲು ಸಂಭೂತಿ ತಗೊಳ್ಳೋಣ. ಸಂಭೂತಿಯನ್ನು ಸ್ವಲ್ಪ ಹೇಳಿ ಆಮೇಲೆ ಅಸಂಭೂತಿ ಬರ್ತದೆ. ಸಂಭೂತಿ ಉಪಾಸನ ಅಂತಂದ್ರೆ ಏನು ಅಂದ್ರೆ ಹಿರಣ್ಯ ಗರ್ಭ ಉಪಾಸನೆ, ಮಾನಸಿಕ ಕರ್ಮ. ಇದು ಜ್ಞಾನ ಅಲ್ಲ, ಇದು ಕರ್ಮ, ಇದು ಮಾನಸಿಕ ಕರ್ಮ. ಹಿರಣ್ಯ ಗರ್ಭ ಉಪಾಸನೆ ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ದೇವತಾ ಹಿರಣ್ಯ ಗರ್ಭ ಸಂಭೂತಿ ಉಪಾಸನೆ ಅಂತ. ಸಂಭೂತಿ ಉಪಾಸನೆ ಅಂತಂದ್ರೆ ಬೇರೆ ಅಲ್ಲ, ಪ್ರಥಮ ಜನಾದಂತ ಚತುರ್ಮುಖ ಬ್ರಹ್ಮನ ಉಪಾಸನೆ ಅಂದ್ರೆ ಬೇರೆ ಅಲ್ಲ. ಸಂಭೂತಿ ಉಪಾಸನೆ ಅಂದ್ರೆ ಮೊದಲಿಗೆ ಹುಟ್ಟಿದ್ದಾನೆ, ಎಲ್ಲಕ್ಕಿಂತ ಸೃಷ್ಟಿಗಿಂತ ಪೂರ್ವದಲ್ಲಿ ಫಸ್ಟ್ ಹುಟ್ಟಿದವ ಯಾರು ಅಂದ್ರೆ ಚತುರ್ಮುಖ ಬ್ರಹ್ಮ. ಆದ್ದರಿಂದ ಇದಕ್ಕೆ ಸಂಭೂತಿ ಉಪಾಸನೆ ಅಂತ ಕರೀತಾರ, ಹಿರಣ್ಯ ಗರ್ಭ ಉಪಾಸನೆ ಅಂತೂ ಕರೀತಾರ. ಇದು ಒಂದು ರೀತಿಯ ಉಪಾಸನೆ, ಇದರ ಬಗ್ಗೆ ನಾವು ಆಮೇಲೆ ನೋಡೋಣ. ಎರಡನೇ ಉಪಾಸನೆ ಯಾವುದು ಅಂದ್ರೆ ಪ್ರಕೃತಿ ಉಪಾಸನೆ ಅಥವಾ ಅಸಂಭೂತಿ ಉಪಾಸನೆ. ಇಲ್ಲೇನು ಹೇಳ್ಯಾರ ಮ್ಯಾಗ ನೋಡ್ರಿ, ವಾಕ್ಯ ನೋಡ್ರಿ. ಅಸಂಭೂತಿ, ಯಾರು ಅಸಂಭೂತಿ ಉಪಾಸನೆಯನ್ನು ಮಾಡುತ್ತಾರೋ ಅವರು ಕುರುಡುಗತ್ತಲೆಯನ್ನು ಪ್ರವೇಶ ಮಾಡುತ್ತಾರೆ. ಕುರುಡುಗತ್ತಲೆ ಅಂತಂದ್ರ ಇಲ್ಲಿ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಕುರುಡುಗತ್ತಲೆ, ಜ್ಞಾನದ ಬೆಳಕಿಲ್ಲ ಇಲ್ಲಿ. ಕುರುಡುಗತ್ತಲೆ ಅಂತಂದ್ರ ಇವರು ಕುರುಡುಗತ್ತಲೆಯನ್ನು ಪ್ರವೇಶ ಮಾಡ್ತಾರ. ಇನ್ನು ಯಾರು ಸಂಭೂತಿ ಉಪಾಸನೆಯಲ್ಲಿ ಅನುರಕ್ತರಾಗಿರ್ತಾರ ಅವರು ಇದಕ್ಕಿಂತ ಹೆಚ್ಚಿನ ಕತ್ತಲೆಯಲ್ಲಿ ಪ್ರವೇಶ ಆಗ್ತಾರ ಅಂತ ಅರ್ಥ. ಪ್ರಕೃತಿ ಉಪಾಸನೆಯನ್ನು ನಿನ್ನೆ ಏನ್ ಹೇಳಿದ್ರು ಅಂತಂದ್ರ ಪ್ರಕೃತಿ ಅಂದ್ರ ಮಾಯಾ ಅಥವಾ ಶಕ್ತಿ ಅಥವಾ ಪ್ರಕೃತಿ, ಇವೆಲ್ಲವೂ ಪರ್ಯಾಯ ಶಬ್ದಗಳು ಅಂತ ಹೇಳ್ಕೊಂತ ಬಂದ್ರು. ಅದನ್ನು ಇನ್ನೊಮ್ಮೆ ಹೇಳಾಗತ್ತೇನೆ. ಈ ಮಂತ್ರದಲ್ಲಿ ಈಗ ಏನ್ ಹೇಳಾಗತ್ತೈತಿ, ಅಂಧಂ ತಮಃ ಪ್ರವಿಶಂತಿ ಏ ಅಸಂಭೂತಿಂ ಉಪಾಸತೆ. ಕೈಯಾಗ ಬುಕ್ ಇದ್ರೆ ಅದನ್ನು ಓದಿದ್ದನ್ನ ಬಿಡಿಸ್ಕೊಡ್ರಿ. ಅಂಧಂ ತಮಃ ಪ್ರವಿಶಂತಿ ಏ ಅಸಂಭೂತಿಂ ಉಪಾಸತೆ. ಅಸಂಭೂತಿ ಅಂತಂದ್ರೆ ಈ ಮಾಯಾ, ಈ ಪ್ರಕೃತಿ ಏನದ ಅದಕ್ಕೆ ಅಸಂಭೂತಿ. ಯಾಕೆ ಇದಕ್ಕೆ ಅಸಂಭೂತಿ ಅಂತಾರ ಅನ್ನುವಂಥದ್ದು ನೀನು ಹೇಳಿದೆ. ಯಾರಾದ್ರೂ ಹೇಳ್ತೀರೇನು? ಯಾಕಂದ್ರೆ ಇದಕ್ಕೆ ಹುಟ್ಟು ಇಲ್ಲ. ಅಸಂಭೂತಿ ಅಂದ್ರೆ ಹುಟ್ಟು ಇಲ್ಲದ್ದು, ಸಂಭೂತಿ ಅಂದ್ರೆ ಹುಟ್ಟು ಇರುವಂತಹದ್ದು. ಅಲ್ಲೇ ಪ್ರಜಾಪತಿ ತಗೊಂಡ್ರು, ಇಲ್ಲಿ ಏನ್ ತಗೊಂಡ್ರು? ಮಾಯಾ ತಗೊಂಡ್ರು, ಅಸಂಭೂತಿಯನ್ನ. ನ ವಿದ್ಯತೆ ಅಸಂಭೂತಿ ಜನ್ಮ ಅಸ್ಯ ನ ಅಸಂಭೂತಿ. ಯಾವುದಕ್ಕೆ ಜನ್ಮ ಇಲ್ಲವೋ ಅದಕ್ಕೆ ಅಸಂಭೂತಿ ಅನ್ನುತ್ತಾರೆ. ಮಾಯಾ ವಾಸ್ ನೆವರ್ ಬಾರ್ನ್. ಮಾಯಾ ಅನ್ನೋದು ಯಾವಾಗಲೂ ಹುಟ್ಟೇನೆ ಇಲ್ಲ. ಮೆನಿ ಥಿಂಕ್ ಮಾಯಾ ಈಸ್ ಎ ಪ್ರೊಡಕ್ಟ್ ಆಫ್ ಬ್ರಹ್ಮನ್. ಬಹಳ ಮಂದಿ ವಿಚಾರಣೆ ಮಾಡ್ಯಾರಂದ್ರೆ ಮಾಯಾ ನಂತರ ಹುಟ್ಟೈತಿ ಅಂತ. ಇಲ್ಲ, ಅದು ಮಾಯಾಗ ಹುಟ್ಟಿಲ್ಲ, ಅದು ಅನಾದಿ ಅದ. ಮಾಯಾ ಈಸ್ ನಾಟ್ ಬಾರ್ನ್ ಔಟ್ ಆಫ್ ಬ್ರಹ್ಮನ್. ಮಾಯಾ ಈಸ್ ಆಲ್ವೇಸ್ ಎಟರ್ನಲಿ ವಿತ್ ಬ್ರಹ್ಮನ್. ಮಾಯೆಯು ಆ ಪರಮಾತ್ಮನ ಸ್ವರೂಪದೊಂದಿಗಿನ ಅದು ಕೂಡಿಕೊಂಡೇ ಇರ್ತದೆ. ದಟ್ ಈಸ್ ವೈ ವಿ ಹ್ಯಾವ್ ಅರ್ಧನಾರೀಶ್ವರ ಕಾನ್ಸೆಪ್ಟ್. ಅರ್ಧನಾರೀಶ್ವರ ಕಾನ್ಸೆಪ್ಟ್ ಅಂದ್ರೆ ಈ ಒಂದು ವಿಚಾರವನ್ನ ಶಕ್ತಿ ಮತ್ತು ಪರಮಾತ್ಮ ಹೆಂಗದಾರು ಅನ್ನುವಂಥದ್ದನ್ನ ಸಾಮಾನ್ಯ ಜನರಿಗೆ ತಿಳುವಳಿಕೆ ಮಾಡಲಿಕ್ಕೆ ಕವಿಗಳ ಕಲ್ಪನೆ ಏನ್ ಮಾಡಿದ್ರು, ಜ್ಞಾನಿಗಳು. ಕವಿ ಅಂದ್ರೆ ಜ್ಞಾನಿಗಳು. ಕವಿ ಏನ್ ಕಲ್ಪನೆ ಮಾಡಿದ್ರು ಅಂತಂದ್ರೆ ಅರ್ಧನಾರೀಶ್ವರನ ಕಲ್ಪನೆ ಮಾಡಿದ್ರು. ಅರ್ಧ ಶರೀರ ಹೆಣ್ಮಗಳದು, ಅರ್ಧ ಪಾರ್ವತಿದು, ಅರ್ಧ ಶರೀರ ಪರಮೇಶ್ವರಂದು. ಅವ್ರು ಹೆಂಗದಾರು ಅಂದ್ರೆ ಅವ್ರು ಎರಡು ಕೂಡೇ ಇರ್ತಾವ. ಇನ್ಸಪರೇಬಲ್ ಕಪಲ್ ಅನ್ಲೈಕ್ ಎ ಮಾಡರ್ನ್ ಕಪಲ್ ಅಂತ ಹಾಸ್ಯ ಮಾಡಾಕಂತಾರೆ ನಿನ್ನೆ. ಇವತ್ತಿನ ಮಂದಿಗತೆ ಅಲ್ಲ, ಗಂಡ ಹೆಂಡತಿ ಇವರು ಬೇರೆ ಎಂದೂ ಇರಂಗಿಲ್ಲ, ಯಾವಾಗಲೂ ಕೂಡಿನೇ ಇರ್ತಾರ. ಪಾರ್ವತಿ ಪರಮೇಶ್ವರ ಅರ್ಧನಾರೀಶ್ವರ ಏನದ ಯಾವಾಗಲೂ ಕೂಡೇ ಇರ್ತಾರ ಅಂತ ಹೇಳ್ಕೊಂತ ಬಂದ. ಅವ್ರು ಯಾವಾಗಲೂ ಬೇರೆ ಆಗುವುದಿಲ್ಲ. ಅಂದ್ರೆ ಈ ರೀತಿ ಉಪಾಸನೆ ಮಾಡೋದ್ರಿಂದ ಏನ್ ಫಲ ಅಂತ ಹೇಳಿದ್ರು ಅಂತಂದ್ರೆ, ಆ ಉಪಾಸನೆ ಎಲ್ಲೂ ಬಂದಿಲ್ಲ. ಈಶಾವಾಸ್ಯ ಉಪನಿಷತ್ನ ಅಭ್ಯಾಸ ಮಾಡಿದ್ರು ಅಷ್ಟೇ ಗೊತ್ತಿರ್ತದ, ಇದು ಇಲ್ಲೇ ಅಷ್ಟೇ ಬಂದದ ಅಂತ ಅದನ್ನೂ ಹೇಳಿದ್ ನಿನ್ನೆ. ಈಶಾವಾಸ್ಯ ಉಪನಿಷತ್, ದಿಸ್ ಏರಿಯಾ ಇಟ್ ಈಸ್ ಓನ್ಲಿ ಪ್ರೆಸೆಂಟ್, ಪೇಜ್ ನಂಬರ್ 100. ಯಾರಿಗೆ ಇಲ್ಲ ಸಿಕ್ಕಿಲ್ಲ ಅವ್ರಿಗೆ ನಿನ್ನಿದ ರಿಪಿಟೇಷನ್ ಮಾಡಕತ್ತೇನೆ. ಓನ್ಲಿ ಹಿಯರ್ ಪ್ರಕೃತಿ ಉಪಾಸನ ಇಸ್ ಪ್ರೆಸೆಂಟೆಡ್ ಆಸ್ ಎನ್ ಇಂಡಿಪೆಂಡೆಂಟ್ ಪ್ರಿನ್ಸಿಪಲ್. ಅಲ್ರಿ,
ಇಲ್ಲಿ ಮಾತ್ರ ಈ ಉಪನಿಷತ್ತಿನ ಈ ಸ್ಥಳದಲ್ಲಿ ಮಾತ್ರ ಈ ಪ್ರಕೃತಿ ಉಪಾಸನೆಯನ್ನ ಒಂದು ಸ್ವತಂತ್ರವಾದಂತ ತತ್ವ. ಇದು ನಿಜವಾಗಿ ಪರಮಾತ್ಮನನ್ನ ಬಿಟ್ಟಿರದ ತತ್ವ. ಆದರೂ ಕೂಡ ಇದನ್ನ ಇಲ್ಲಿ ಏನ್ ಮಾಡ್ಯಾರ, ಮಾಯೆಗೆ ಒಂದು ಸ್ವತಂತ್ರವಾದ ಅಧಿಷ್ಠಾನವನ್ನು ಕಲ್ಪನಾ ಮಾಡಿ, ಇದು ಸ್ವತಂತ್ರ ಇದೆ ಅನ್ನುವಂಥದ್ದು ಕಲ್ಪನಾ ಮಾಡಿ ಈ ಪ್ರಕೃತಿ ಉಪಾಸನೆಯನ್ನ ಇಲ್ಲಿ ಉಪನಿಷತ್ತು ಹೇಳ್ತಾ ಇದೆ. ಪ್ರಕೃತಿ is one which is the power of Brahman in which the entire creation resolves during ಪ್ರಳಯ. ತಿಳ್ಕೊಳ್ಳಿಕ್ಕೆ ಏನ್ ಹೇಳಕತ್ತಾರು ಅಂದ್ರ, ಪ್ರಕೃತಿ ಅಂದ್ರೆ ಏನಂತ ತಿಳ್ಕೊಬೇಕು ನಾವು ಅಂದ್ರ, ಅದು ಪರಮಾತ್ಮನ ಶಕ್ತಿ. ಮತ್ತ ಏನದ ಆ ಶಕ್ತಿಯಲ್ಲಿ ಪ್ರಳಯ ಆದಾಗ ಈ ಜಗತ್ತು ಹೋಗಿ ಲಯ ಆಗುವಂತ ಸ್ಥಾನಕ್ಕನ ನಾವೇನಂತೀವಿ, ಪ್ರಕೃತಿ, ಮಾಯಾ, ಶಕ್ತಿ. ತಿಳ್ಕೊಡ್ರಿ, ಹಿಂಗ ಬಹಳ ಅನುಕೂಲ ಆಗ್ತದೆ ಹಿಂಗ್ ತಿಳ್ಕೊಂಡ್ರಿ. ಬಹಳ ಮಂದಿ 30-40 ವರ್ಷ ಅಭ್ಯಾಸ ಮಾಡಿರ್ತಾರ, ಮಾಯಾ ಅಂತಂದ್ರೆ ಗೊತ್ತಿಲ್ಲ ಅಂತ ಅಂದ್ರೆ. ಮಾಯಾ ಅಂದ್ರೆ ಗೊತ್ತಿಲ್ಲ. ಮಾಯಾ ಅಂದ್ರೆ ಏನಂತಂದ್ರ, ಯಾವಾಗ ಈ ಸೃಷ್ಟಿ ಲಯ ಆಗ್ತದ, ಅದು ಹೋಗಿ ಸೇರುವಂತ ಸ್ಥಾನ ಏನದ ಅದಕ್ಕಂತಾರ ಮಾಯೆ. ಅದು ಪರಮಾತ್ಮನ ಶಕ್ತಿ. ಶಕ್ತಿ ಅನ್ನೋದು ಶಕ್ತನನ್ನ ಬಿಟ್ಟು ಐತೇನ ನೋಡ್ರಿ. ಒಬ್ಬ ಮನುಷ್ಯನಲ್ಲಿ ಶಕ್ತಿ ಅದ, ಒಂದೇನೋ ಒಂದು ಕಟ್ಟಿಗೆ ಹೊಡಿಯೋ ಶಕ್ತಿ ಅದ ಅಂತ ತಿಳ್ಕೊಡ್ರಿ. ಅವ್ನ್ ಬಿಟ್ಟು ಐತೋ ಅವ್ನ್ ಕೂಡ ಐತದ ಶಕ್ತಿ, ಅವನ್ ಕೂಡ ಐತ್ರಿ. ಅಭಿನ್ನವಾಗಿ ಅದ. ಶಕ್ತಿ ಶಕ್ತನನ್ನ ಬಿಟ್ಟು ಬೇರೆ ಇರ್ಲಿಕ್ಕೆ ಬರಂಗಿಲ್ಲ. ಈ ಶಕ್ತಿ ಉಪಾಸನೆಯನ್ನ ಇಫ್ ಎ ಪರ್ಸನ್ ಪ್ರಾಕ್ಟೀಸಸ್ ಅಂದ್ರೆ, ಯಾರು ಈ ಶಕ್ತಿ ಉಪಾಸನೆಯನ್ನ ಮಾಡ್ತಾರೋ ಅವಾಗ ಏನ್ ಲಾಭ ಆಗ್ತದ ಅಂದ್ರ, ಮೊದಲ ಮರಣ ಹೊಂದ್ಬೇಕು. ಮರಣ ಹೊಂದಿದ ಮ್ಯಾಗ ಲಾಭ ಏನಾಗ್ತದ. ಲಾಭ ಅಂತಂದ್ರ ಆ ಉಪಾಸಕ ಆ ಪ್ರಕೃತಿಯಲ್ಲಿ ಹೋಗಿ ಸೇರ್ತಾನೆ. ಪ್ರಕೃತಿ ಲಯವೇ ಈ ಉಪಾಸನೆ ಮಾಡಿದ್ರ ಫಲ. ಅಂದ್ರೆ ಅವಾಗ ಏನಾಗ್ತದ ಅಂದ್ರ, ಈ ಹುಟ್ಟು ಸಾವನಿಂದ ಬಿಡುಗಡೆ ಹೊಂತಾನ, ಆದ್ರೆ ಮೋಕ್ಷ ಆಗುದಿಲ್ಲ. ಅವ ಏನ್ ಮಾಡ್ತಾನ, ಈ ಒಂದು ಪ್ರಕೃತಿಯಲ್ಲಿ ಲಯ ಹೊಂತಾನ. ಈ ಸೃಷ್ಟಿಕರ್ತ ಇರೋ ಮಟ್ಟ ಅವಾಗ ಪುನರ್ಜನ್ಮ ಇಲ್ಲ. ಮುಂದಿನ ಸೃಷ್ಟಿಕರ್ತ ಯಾವಾಗ ಬರ್ತಾನ ಅವಾಗ ಅವ ಮತ್ತೆ ಜನ್ಮ ಪ್ರಾಪ್ತಿ ಆಗ್ತದ. ಅಂದ್ರ ಅತ್ಯಂತಿಕ ಮೋಕ್ಷ ಅಲ್ಲ ಅಂತ ಹೇಳಾಗತ್ತೇವಿ. ಯಾರಿಗೆ ತಿಳಿಲಿಲ್ಲ ಇನ್ನೊಮ್ಮೆ ಕೇಳ್ಕೊಡ್ರಿ. ಸರ್, ದೇವಿ ಉಪಾಸನ ಮಾಡ್ತಾರ ಅವ್ರೇನ್ರಿ? ಈಗ ಆ ದೇವಿ ಉಪಾಸನಕ್ಕಿಂತ ಇದು ಪ್ರಕೃತಿ ಉಪಾಸನ ರೀ. ಇದು ದೇವಿ ಉಪಾಸನನೇ ಬೇರೆ, ಪ್ರಕೃತಿ ಉಪಾಸನನೇ ಬೇರೆ. ಮತ್ತೆ ದೇವಿ ಉಪಾಸನ ಕೂಡ ಏನ್ರಿ ಸ್ವಾಮಿಯರ, ಅದನ್ನ ಬಹಳ ಚಂದ ಅದನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರ, ಲೌಕಿಕ ಲಾಭಕ್ಕಾಗಿ ಅದನ್ನ ರುಚಿ ಹಚ್ಚಿ ಕಡೆಗೆ ವೇದಾಂತಕ್ಕೆ ಕರ್ಕೊಂಡ್ ಬರ್ತದ. ಅದು ಕೂಡ ಅದರಲ್ಲಿ ಏನ್ ದೋಷ ಇಲ್ಲ. ಮೊದಲ ಲೌಕಿಕ ಆಸಕ್ತಿಯನ್ನ ತೋರ್ಸ್ಯಾರ ರುಚಿಗೆ, ಆಮ್ಯಾಗಿಂದ ಅಧಿಕಾರತ್ವ ಪ್ರಾಪ್ತಿ ಆದ್ಮ್ಯಾಗ ಅಲೌಕಿಕವಾದಂತಹ ಇದು ನಮ್ದು ಏನು ವೇದಾಂತದ ಉಪನಿಷತ್ತಲ್ಲಿ ಹೇಳಿದಂತ ವಿದ್ಯೆಗನ ಅದು ಅನುಕೂಲ ಆಗ್ತದೆ. ಅದರಲ್ಲಿ ಏನ್ ದೋಷ ಇಲ್ಲ. ಆಗೋದಿಲ್ಲ. ಇಲ್ಲ ಅಲ್ಲಲ್ಲ, ಅಲ್ಲಿ ಏನ್ ಹೇಳ್ಯಾರ ಅಂತಂದ್ರ, ದೇವಿ ಪುರಾಣ ಅಂತ ನಾವೇನು ಓದ್ತೇವಿ, ಚಿದಾನಂದ ಅವಧೂತರಾಗ್ಲಿ ಅಥವಾ ಈ ಉಪನಿಷತ್ತಿನ ಭಾಗದಾಗ ಬರ್ತದ. ಅದಕ್ಕ ದೇವಿ ಪಾರಾಯಣನು ಅಂತಾರ, ಸಂಸ್ಕೃತದಾಗನು ಅದು. ಅಲ್ಲಿ ಏನಪ್ಪಾ ಹೇಳ್ತಾರಂದ್ರ, ನಿಮ್ಗ ಭೋಗ ಭಾಗ್ಯಗಳು ಬೇಕಂದ್ರೂ ಕೂಡ ದೇವಿ ಉಪಾಸನೆ ಮಾಡ್ರಿ ಅಂತ ರುಚಿಗಾಗಿ ಹೇಳ್ಯದ. ಮತ್ತು ವೈರಾಗ್ಯಕ್ಕೆ ಕರ್ಕೊಂಡು ಬಂದ ಮತ್ತು ನಿಮ್ಗೆ ವೇದಾಂತವನ್ನ ಹೇಳ್ತದ. ಅದು ದೇವಿ ಪುರಾಣ ಆದ್ರೂ ಕೂಡ. ಸರಿ ಸರಿ. ಸೊ ಅದು ಶುಗರ್ ಕೋಟೆಡ್ ಟ್ಯಾಬ್ಲೆಟ್ ಇದ್ದಂಗದ. ಈಗ ಮಗುವಿಗೆ ಔಷಧ ವಿಷಾದ ಕುಡಿದುಲ್ ಅಂದಾಗ ಆಕಿ ತಾಯಿ ಬೆಲ್ಲದ ತುಳುಕಿನೊಳಗ ಬೆತ್ತಗೆ ಮಾಡಿ ಅದ್ರಾಗ ಆ ಔಷಧ ಇಟ್ಟು ಹೆಂಗ್ ಕುಡಿಸ್ತಾಳೋ ಹಂಗ ದೇವಿ ಪುರಾಣನು ವೇದಾಂತನ ಅದ. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ ಅಷ್ಟೆ. ಆದ್ರೆ ಕೊನೆಗೆ ಅವ್ರು ಅಲ್ಲೇ ಹೋಗಿ ದೇವಿ ಉಪಾಸನೆಗೆ ಹೋದವರು ಕೂಡ ವೇದಾಂತಕ್ಕೆ ಬಹಳ ಮಂದಿ ಬಂದಾರ. ಅಂತವ್ರು ಬಹಳ ಮಂದಿ ನೋಡಿದಿಲ್ಲ. ಸರಿ ಸರಿ. ಪ್ರಕೃತಿ ಅಂದ್ರೆ ದೇವಿ, ಮಾಯಾ ಶಕ್ತಿ. ಮಾಯಾ ಶಕ್ತಿ ಪ್ರಕೃತಿ ಎಲ್ಲ ಒಂದೇ ಅಲ್ಲ. ಪ್ರಕೃತಿ ಅಂದ್ರೆ ದೇವಿ ಪ್ರಕೃತಿ ಎಲ್ಲ ಒಂದೇ. ಶಕ್ತಿ ಅಂದ್ರು ಒಂದ, ಮಾಯಾ ಅಂದ್ರು ಒಂದ. ಆದ್ರೆ ಈ ಉಪಾಸನೆ ಏನದ ವಿಶೇಷ, ಇಲ್ಲಿ ಉಪಾಸನೆ ಏನದ, ಇದು ಈಶಾವಾಸ್ಯ ಉಪನಿಷತ್ನಾಗ ಅಷ್ಟ ಬಂದದ ಅಂದಿದ್ದಕ್ಕ ಅದಕ್ಕೆ ಬೇರೆ ಮಾಡಿ ಹೇಳಾಗತ್ತ. ಅದು ಇವ ಏನ್ ಮಾಡ್ತಾನ, ಇವಾಗ ಏನಾಗ್ತದ, ಈ ಉಪಾಸಕನಿಗೆ ಈ ಸೃಷ್ಟಿಕರ್ತ ಇರು ಮಠನು ಇವಾಗ ಏನಾಗ್ತದ, ಅಲ್ಲಿ ಲಯ ಹೊಂತಾನ. ಇವ ಮುಂದಿನ ಸೃಷ್ಟಿಕರ್ತ ಬಂದಾಗ ಮತ್ತು ಇವ ಹೊಳ್ಳಿ ಬರಬೇಕ. ಆ ಸೃಷ್ಟಿ ಇರೋ ಮಠ ಮರಣ ಇಲ್ಲ ಅವಾಗ ಇಷ್ಟ. ಈ ಸೃಷ್ಟಿ ಇರೋ ಮಠ ಮರಣ ಇಲ್ಲ. ಈಗ ಏನ್ ಚತುರ್ಮುಖ ಬ್ರಹ್ಮ ಅದಾನಲ್ಲ, ಅವನ ಸೃಷ್ಟಿ ನಡೆದತಿ, ಕಾಲ ನಡೆದ.
ಈಗ ಇನ್ನೂ ಒಂದು ಹೇಳ್ತಾರ, ಅದು ಎಷ್ಟರ ಮಟ್ಟಿಗೆ ಖರೆ ಅಂತ ಗೊತ್ತಿಲ್ಲ, ಶಾಸ್ತ್ರದಾಗ ಬರ್ತದ. ಈಗಿದ್ದ ಇವ ಏನದನಲ್ಲ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಅವನ ಕಾಲಾವಧಿ ಪ್ರಜಾಪತಿ, ಈ ಅವನ ಕಾಲಾವಧಿ ಮುಗೀತಂದ್ರ ಮುಂದಿನ ಈಗ ಆ ಹುದ್ದೆಗೆ ಒಬ್ಬ ಪ್ರಯತ್ನ ಮಾಡಾಕತ್ತಾನ. ಯಾರು ಮಾಡಾಕತ್ತಾರ ಗೊತ್ತೈತೇನ್ರಿ? ಹೇಳೇನೊಮ್ಮೆ. ಹನುಮಂತ. ಈಗಿನ ಏನ್ ನಮ್ಮ ಮಾರುತಿ ಅದಲ್ಲ ಚಿರಂಜೀವಿ, ಅವ ಆ ಪೋಸ್ಟ್ಗೆ ಪ್ರಯತ್ನ ಮಾಡಾಕತ್ತಾನ. ನೆಕ್ಸ್ಟ್ ನಾ ಪ್ರಯತ್ನ ಮಾಡ್ತೀನಿ. ಮಾಡ್ರಿ, ಏನ್ ಬೇಡ ಅಂತಾರೆ. Once he merges into the Prakriti, the advantage he has is he will not get reborn again and again throughout the current ಸೃಷ್ಟಿ. ಈ ಒಂದು ಚತುರ್ಮುಖ ಬ್ರಹ್ಮನ ಸೃಷ್ಟಿ ಇರೋ ಮಠ ಹುಟ್ಟಿ ಬರಂಗಿಲ್ಲ ನಮ್ಗೆ, ಈ ಪ್ರಕೃತಿ ಆರಾಧಕನಿಗೆ. ದೇವಿ ಪುರಾಣಗ ಆರಾಧಕನು ಈ ಆರಾಧನೆಗೂ ವ್ಯತ್ಯಾಸ ಇಷ್ಟ. ಇವಾಗ ಅತ್ಯಂತಿಕ ಮೋಕ್ಷ ಆಗೋದಿಲ್ಲ. ದೇವಿ ಪುರಾಣದಾಗ ನಿಮ್ಗ ಅಂತಃಕರಣ ಶುದ್ಧಿ ದ್ವಾರ ಮೋಕ್ಷ ಇದೇ ಜನ್ಮದಲ್ಲಿ ಆಗ್ತದ, ಡೆಫಿನೆಟ್ಲಿ ಆಗ್ತದ. ಇಷ್ಟು ವ್ಯತ್ಯಾಸ ನೋಡ್ರಿ. Current ಸೃಷ್ಟಿ is for millions of years. Within that we are born several times. ನೋಡ್ರಿ, ಈ ಒಂದು ಪ್ರಕೃತಿ ಉಪಾಸನೆ ಮಾಡಿದಂಥವ್ರು ಈ ಒಂದು ಸೃಷ್ಟಿಕರ್ತ ಇರೋ ಮಠ ಮೇಲಿನ ಮೇಲೆ ಹುಟ್ಟೋದಿಲ್ಲ. ಉಳಿದವರೆಲ್ಲ ಮೇಲಿನ ಮೇಲೆ ಹುಟ್ಟುತ್ತಾರೆ ಏನ್ರಿ, ಅವ್ರವ್ರ ಪುಣ್ಯ ಪಾಪಗಳ ಅನುಗುಣವಾಗಿ ಜನ್ಮಗಳು ಬರ್ತಾನೆ ಇರ್ತಾವ. ಈ ರಿಪೀಟೆಡ್ ಜನ್ಮಗಳು ಇರುವುದಿಲ್ಲ ಅನ್ನೋದಕ್ಕೆ ಇದು ಶ್ರೇಷ್ಠ. ಯಾವುದು? ಪುನಃ ಹುಟ್ಟುವುದು ಸಾಯುವುದಕ್ಕಿಂತ ಇದು ಶ್ರೇಷ್ಠ ಅಂತ ಹೇಳ್ತಿ. ಆದ್ರೆ ಜ್ಞಾನದಿಂದ ಆಗುವಂತ ಫಲದಿಂದ ಬರುವಂತದ್ದು ಏನದ, ಆ ಫಲ ಅಲ್ಲಿದು. ದಿಸ್ ರಿಪೀಟೆಡ್ ಕಮಿಂಗ್ ಅಂಡ್ ಗೋಯಿಂಗ್ ಈಸ್ ಅವಾಯ್ಡೆಡ್. ಅಲ್ಲಿ ಬರ್ದ ಬಿಟ್ಟಾರ ನೋಡ್ರಿ. ಮೇಲಿಂದ ಮೇಲೆ ಹುಟ್ಟುವುದು ಸಾಯುವುದು ಏನೈತಿ, ಅದನ್ನು ತಪ್ಪಿಸೈತೆ ಅಷ್ಟ. ಇಲ್ಲೇ ಈ ಕ್ಯಾನ್ ರಿಮೇನ್ ಇನ್ ಪ್ರಕೃತಿ. ಇಟ್ ಈಸ್ ಲೈಕ್ ಎ ವೆರಿ ಲಾಂಗ್ ಸ್ಲೀಪ್. ಅದಕ್ಕೇನಂತಾರ? ದೀರ್ಘಕಾಲದ ಇದಕ್ಕ ಸುಷುಪ್ತಿ ಅವಸ್ಥೆಗೆ ಹೋಗುವುದು, ಗಾಢ ನಿದ್ರಾವಸ್ಥೆಗೆ ಹೋದಂಗಿರ್ತದ. ದಿಸ್ ಈಸ್ ಕಾಲ್ಡ್ ಪ್ರಕೃತಿ ಲಯ. ಇದಕ್ಕೇನಂತಾರ? ಪ್ರಕೃತಿ ಲಯ ಅಂತಾರೆ. ವೈ ಯು ಕಾಂಟ್ ಕಾಲ್ ಇಟ್ ಮೋಕ್ಷ? ಇದಕ್ಕೆ ಮೋಕ್ಷ ಯಾಕೆ ಅನ್ನೋದನ್ನ ಹೇಳಿದ್ರು. ವೈ ಯು ಕಾಂಟ್ ಕಾಲ್ ಇಟ್ ಮೋಕ್ಷ? ಪ್ಲೀಸ್ ಕೇರ್ಫುಲ್ ನೋಟ್, ದಿಸ್ ಬೆನಿಫಿಟ್ ಈಸ್ ಓನ್ಲಿ ವ್ಯಾಲಿಡ್ ಫಾರ್ ಕರೆಂಟ್ ಸೃಷ್ಟಿ. ಈಗಿದ್ದಂತಹ ಸೃಷ್ಟಿಕರ್ತನ ಅವಧಿಗೆ ಮಾತ್ರ ಸೀಮಿತ ಇರುವುದರಿಂದ ಇದಕ್ಕೆ ಅತ್ಯಂತಿಕವಾಗ ಮೋಕ್ಷ ಅನ್ನಕ್ಕೆ ಬರಂಗಿಲ್ಲ. ತಾತ್ಕಾಲಿಕ ಮೋಕ್ಷ ಅನುಭವದೇನೋ ಇದಕ್ಕೆ. ಮಂತ್ರ 12ರಾಗ ಅದೇನೆ, ಲಕ್ಷ ಕೊಟ್ಟು ಕೇಳ್ರಿ. ಇನ್ ದ ನೆಕ್ಸ್ಟ್ ಸೃಷ್ಟಿ ದ ವೆರಿ ಸೇಮ್ ಜೀವ ವಿಲ್ ಕಮ್ ಬ್ಯಾಕ್. ಮುಂದಿನ ಸೃಷ್ಟಿಯೊಳಗೆ ಯಾವ ಆ ಜಗಕ್ಕೆ ಅದು ಪೋಸ್ಟ್ ಇದ್ದಂಗೆ ಅವು ಸೃಷ್ಟಿಕರ್ತರು. ಈಗ ನೋಡ್ರಿ, ಒಬ್ಬ CM ಹೋದ, ಮುಂದೊಬ್ಬ CM ಬಂದಿಲ್ಲೋ. CM ಅನ್ನುವಂತ ಅದೇನು ಒಬ್ಬ ವ್ಯಕ್ತಿ ಹೆಸರು ಏನು? CM ಅನ್ನೋದು ಸ್ಥಾನ. ಹಂಗ ಚತುರ್ಮುಖ ಬ್ರಹ್ಮ ಅನ್ನೋದು ಸ್ಥಾನ, ಅದು ಒಂದು ಪೋಸ್ಟ್. ಅದು ಆ ಪೋಸ್ಟ್ಗೆ ಯಾರ್ಯಾರು ಬರ್ತಾರ. ಅವ್ರ ಅವಧಿ ಮುಗೀತಂದ್ರೆ ಅವ್ರು ಬರ್ತಾರ. Therefore there is no spiritual benefit at all. ಅಂದ್ರೆ ಏನು? ಮತ್ತೆ ಹುಟ್ಟಿ ಬರ್ತಾನಪ್ಪ ಅಂದ್ರೆ ಇವಾಗೇನು ಆತ್ಯಂತಿಕವಾದಂತ ಮೋಕ್ಷ ಆಗ್ಲಿಲ್ಲ ಮತ್ತು ಹುಟ್ಟೋದ ಇವಾಗ. Therefore there is no spiritual benefit at all. That person can never gain ಆತ್ಮಜ್ಞಾನಂ throughout the current ಸೃಷ್ಟಿ. ಈ ಮನುಷ್ಯ ಪ್ರಕೃತಿ ಉಪಾಸನೆ ಮಾಡಿ ಲಯ ಹೊಂದಿರ್ತಾನಲ್ಲ, ಆ ಮಾಯೆಯಲ್ಲಿ ಅವನಿಗೆ ಆತ್ಮಜ್ಞಾನ ಇರುವುದಿಲ್ಲ. ಆದ್ದರಿಂದ ಅವ ಏನ್ ಮಾಡ್ತಾನಂದ್ರೆ, ಈ ಸೃಷ್ಟಿ ಮುಗೀತಂದ್ರೆ ಮುಂದಿನ ಸೃಷ್ಟಿಯೊಳಗೆ ಮತ್ತೆ ಹುಟ್ಟಿ ಬರಲೇಬೇಕು. ಯಾಕ ಅಂತಂದ್ರೆ ಅವಂಗ ಆತ್ಮಜ್ಞಾನ ಆಗಿಲ್ಲ. ಅಂದ್ರೆ ಏನು? ಆತ್ಮಜ್ಞಾನವನ್ನ ಮಹತ್ವವನ್ನ ನಮ್ಗೆ ತಿಳಿಸ್ಕೊಡಾಕತ್ತಾರ. ಇಷ್ಟೆಲ್ಲಾ ಮಾಡಿದ್ರು ಕೂಡ ಮತ್ತು ಹುಟ್ಟಿ ಬರ್ತಾನಲ್ಲ ಅಂದ್ರೆ ಯಾಕೆ ನಾವು ಆತ್ಮಜ್ಞಾನಕ್ಕೆ ಪ್ರಯತ್ನ ಮಾಡಬಾರದು ಅನ್ನುವಂಥದ್ದು ಜಿಜ್ಞಾಸುಗಳಲ್ಲಿ ಬರಲಿ ಅನ್ನುವಂಥ ಉದ್ದೇಶದಿಂದ ಹೇಳಾಕತ್ತಾರ. He has to have a body, guru, etc. Therefore, 3 people will go to Prakriti Laya. These people will go to Prakriti Laya. From one angle, it is advantageous. What is the advantage? He is not born repeatedly. ಒಂದು ಲಾಭ ಅದ, ಒಂದು ನುಕ್ಸಾನ್ ಅದ. ಏನ್ ಲಾಭ ಅದ ಅಂದ್ರೆ ಮೇಲಿನ ಮೇಲೆ ಹುಟ್ಟು ಬರೋದಿಲ್ಲ. ನುಕ್ಸಾನ್ ಏನಂದ್ರೆ ಆತ್ಯಂತಿಕವಾದಂತ ಮೋಕ್ಷ ಅಲ್ಲ, ಮತ್ತೆ ಹುಟ್ಟಿ ಬರಲೇಬೇಕು. ಅದನ್ನ ಹೇಳ್ತಾರೆ. What is the disadvantage? No opportunity for spiritual knowledge at all. So the Upanishad strongly condemns that. ಇಂಥವ್ರಿಗೆ ಈ ಪ್ರಕೃತಿ ಉಪಾಸನೆಯನ್ನು ಮಾಡಿ ಅದರಲ್ಲಿ ಪ್ರಕೃತಿಯಲ್ಲಿ ಲಯ ಹೊಂದಿದವರಿಗೆ ಇದನ್ನ ಹೇಳ್ತೇನೆ, ಇದನ್ನ ಯಾರಾದ್ರೂ ಇದನ್ನ ಪಾಲಿಸ್ಬೇಕೇನೋ, ಯೋಗ್ಯನೋ ಅಂದ್ರೆ ಇದಕ್ಕ ಯೋಗ್ಯ ಅಲ್ಲ. ಯಾರಾದ್ರೂ ಹೇಳಿದ್ರೆ ಇದಕ್ಕೆ ಮನಸ್ಸು ಮಾಡಬೇಡ್ರಿ. ಯಾಕಂದ್ರೆ ಇಲ್ಲಿ ಜ್ಞಾನ ಆಗೋದಿಲ್ಲ, ಜ್ಞಾನಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳ್ಕೊಂತ ಬಂದ್ರು. ಅಂದಂ ತಮಃ ಪ್ರವಿಶಂತಿ. ಅಂದಂ ತಮಃ ಪ್ರವಿಶಂತಿ.
ಬುಕ್ ನೋಡ್ರಿ ಮೇಗಿಂದು. ದ ಪ್ರಕೃತಿ ಉಪಾಸಕ ಬೈ ಮರ್ಜಿಂಗ್ ಇಂಟು ಪ್ರಕೃತಿ ಎಂಟರ್ ಇಂಟು ಡೀಪ್ ಡಾರ್ಕ್ನೆಸ್ ಆಫ್ ಅ ಲಾಂಗ್ ಸ್ಲೀಪ್ ವಿತೌಟ್ ಎನಿ ಪಾಸಿಬಿಲಿಟಿ ಆಫ್ ಸ್ಪಿರಿಚುವಲ್ ನಾಲೆಜ್. ಆತ್ಮಜ್ಞಾನದ ಏನು ಆತ್ಮಜ್ಞಾನದ ದಾರಿಗೆ ಹೋಗುದಿಲ್ಲ ಇವ ಏನ್ರಿ. ಅವ ಏನಾಗ್ತಾನ, ಪ್ರಕೃತಿ ಉಪಾಸನೆ ಮಾಡ್ತಾನ, ಮಾಯೆಯಲ್ಲಿ ಲಯ ಆಗ್ತಾನ. ಈ ಸೃಷ್ಟಿಯ ಮಠ ಅವಾಗ ಜನ್ಮ ಇಲ್ಲ. ಇದು ಆತ್ಯಂತಿಕ ಮೋಕ್ಷ ಅಲ್ಲ, ಇದು ತಾತ್ಕಾಲಿಕ ಮೋಕ್ಷ ಅಂದ್ರೆ ಅಡ್ಡಿ ಇಲ್ಲ ಏನ್ರಿ. ಹಂಗಾರೆ ಹಿರಣ್ಯ ಗರ್ಭ ಉಪಾಸನೆ ಮಾಡಿದವ್ರಿಗೆ ಎಂತ ಫಲ ಸಿಗ್ತದ ಅನ್ನೋದನ್ನ ಇವತ್ತಿನ ದಿವಸ ಹೇಳ್ತಾರೆ. After talking about the Nivrutti Marga, Sannyasa Ashrama and Jnana Yoga associated with that, now the Upanishad is talking about Pravritti Marga or Grahastha Ashrama, Karma Yoga and Upasana Yoga associated with that. Both Karma Yoga and Upasana Yoga are meant for acquiring Sadhana Chatushtaya Sampatti. ನೋಡ್ರಿ, ಇದೆಲ್ಲ ಹಿಂದಿಂದ ಹೇಳಾಕತ್ತಾರೆ ಇವ್ರು. ಮತ್ತೊಮ್ಮೆ ಯಾಕೋ ಗ್ಯಾಪ್ ಆದಂಗೆ ಕಾಣ್ತದೆ. ಭಾಳ ದಿನ ಗ್ಯಾಪ್ ಆದಾಗ ನಮ್ಮ ಗುರುಗಳು ಏನು ಮಾಡ್ತಾರೆ, ಹಿಂದಿಂದೆಲ್ಲ ಹೇಳ್ಕೊಂತ ಹೋಗ್ತಾರೆ. ನಿಮಗೂ ಇನ್ನೊಮ್ಮೆ ರಿಪೀಟ್ ಮಾಡ್ಲೇನ್ರಿ? ಪೇಜ್ ನಂಬರ್ 102 ಎಲ್ಲ ಹಿಂದಿಂದ, ಅಂದ್ರೆ ಕನ್ಫ್ಯೂಸ್ ಆಗಬಾರ್ದು ನೋಡ್ರಿ. ಮತ್ತೆ ಈಗ ಮೊದಲಿಂದ ತಗೊಂಡಾರ ಇವ್ರು. ಮೋಸ್ಟ್ಲಿ ಅಲ್ಲಿ ಏನಾಗಿರ್ತದ ಅಂದ್ರೆ, ಇದು 16/2/15 ಆಗೈತಿ. ಹಿಂದಿನ ಕ್ಲಾಸ್ ಯಾವಾಗ ಆಗೈತಿ ಅಂದ್ರೆ ಡೇಟು ಹಾಕ್ಯಾರ ಅವರು. ಕನ್ಫ್ಯೂಸ್ ಆಗ್ತದೆ ಇವರು ಚಿಕ್ಕೇರಪ್ಪ ಅವ್ರ. 9/2/15, 16/2/15 ಬರೀ ಒಂದು ವಾರ ಆಗ್ಯದ. ಆದ್ರೂ ಯಾಕೋ ರಿಪೀಟ್ ಮಾಡ್ಯಾರಪ್ಪ ಅವ್ರು. ಒಂದು ವಾರ ಆಗಿದ್ದಕ್ಕನ ರಿಪೀಟ್ ಮಾಡ್ಯಾರ. ಇರ್ಲಿ, ಇನ್ನೊಮ್ಮೆ ರಿಪೀಟೇಷನ್ ಆಗ್ತದ, ಲಕ್ಷ ಕೊಟ್ಟು ಕೇಳ್ರಿ. ಅದು ಹಂಗೆ ಹೇಳ್ಕೊಂತ ಹೋಗ್ತೇನೆ. ರಿಪೀಟ್ ಮಾಡಿದ್ರೆ ಏನು ತಪ್ಪಾಗಂಗಿಲ್ಲ. ಸ್ವಲ್ಪ ಡಿಸ್ಕಂಟಿನ್ಯೂ ಅನ್ನಿಸ್ತದ. ಇಲ್ಲಿ ಏನು ಹೇಳ್ಕೊಂತ ಬಂದ್ರು ಈ ಉಪನಿಷತ್ತಾಗ ಮೊದಲ ಅಂತಂದ್ರೆ 2 ಮಾರ್ಗಗಳ ಹೇಳ್ಕೊಂತ ಬಂದು, ಒಂದು ನಿವೃತ್ತಿ ಮಾರ್ಗ, ಅದಕ್ಕೆ ಸನ್ಯಾಸ ಮಾರ್ಗ ಅಂತ ಹೆಸರಿಟ್ರು. ಇನ್ನೊಂದು ಅದಕ್ಕೆ ಜ್ಞಾನ ಮಾರ್ಗ ಅಂತ ಹೆಸರಿಟ್ರು. ಇನ್ನೊಂದು ಪ್ರವೃತ್ತಿ ಮಾರ್ಗ ಅಥವಾ ಗೃಹಸ್ಥಾಶ್ರಮ ಅಥವಾ ಕರ್ಮಯೋಗ ಉಪಾಸನ ಯೋಗ ಅನ್ನುವಂಥ ಮಾರ್ಗ. ಇವು 2 ಮಾರ್ಗಗಳನ್ನ ಹೇಳಿದ್ರು. ಕರ್ಮ ಉಪಾಸನ ಮಾರ್ಗ ಇದು ಎದಕ್ಕೆ ಬೇಕಪ್ಪ ಅಂದ್ರೆ ಸಾಧನ ಚತುಷ್ಟಯ ಸಂಪನ್ನ ಆಗ್ಲಿಕ್ಕೆ ಇದು ಅವಶ್ಯ ಅಂತ ಹೇಳಿದ್ರು. ಇದರಲ್ಲಿ ಸಾಧಕ ಏನ್ ಮಾಡ್ತಾನಂದ್ರೆ ಜ್ಞಾನ ಯೋಗ್ಯತಾ ಪ್ರಾಪ್ತಿಯನ್ನು ಪಡ್ಕೋತಾನ. ಜ್ಞಾನ ಯೋಗ್ಯತಾ ಪ್ರಾಪ್ತಿ ಅಂದ್ರೆ ಏನು? ಅವನಲ್ಲಿ ಮಲದೋಷ ಮತ್ತು ವಿಕ್ಷೇಪ ದೋಷಗಳನ್ನ ಎರಡೂ ಕಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದರು. Karma means the activity prescribed by the Shastra which are useful for refining the mind. ಇಲ್ಲಿ ಕರ್ಮ ಯೋಗ ಅಂದ್ರೆ ಕರ್ಮಗಳ ಏನು ಕರ್ಮಕಾಂಡದಲ್ಲಿ ಹೇಳಿದಂಥ ಅವೇ ಕರ್ಮಗಳನ್ನ ಮಾಡಬೇಕು. ಆದ್ರೆ ಫಲಾಪೇಕ್ಷೆಯಿಂದ ಮಾಡಬಾರ್ದು. ಫಲಾಪೇಕ್ಷೆ ಮಾಡಿದ್ರಂದ್ರೆ ನಾವು ಕರ್ಮಕಾಂಡಿಗಳಾಕ್ಕೇವಿ, ನಿಷ್ಕಾಮದಿಂದ ಮಾಡಿದ್ರೆ ನಾವು ಅಧಿಕಾರಿಗಳಾಕ್ಕೇವಿ. ಇಷ್ಟೇ ವ್ಯತ್ಯಾಸ. ಇಷ್ಟ ಅಂದ್ರೂ ಬಹಳದ ವ್ಯತ್ಯಾಸ ಏನ್ರಿ. Karma means the activities prescribed by Shastra which are useful for refining the mind and done with a desire for spiritual purification. ಯಾವ್ದೋ ಫೋನ್ ಬರೋದು, ನೀವು ಕ್ಲಾಸ್ ಆಗೋದು ಆಮೇಲೆ ಮಾಡಿ ನಾವು. This is generally called Karma Yoga and Pravritti Marga will come under Karma Yoga. One has to practice them according to one's own resources, time, etc. ಹೋಗಬಾರ್ದು. ಈ ರೀತಿ ಕರ್ಮಯೋಗ ಮತ್ತು ಉಪಾಸನೆ ಯೋಗವನ್ನ ಮಾಡೋದ್ರಿಂದ ನಾವು ಸಾಧನ ಚತುಷ್ಟಯಗಳನ್ನ ಸಂಪಾದನೆ ಮಾಡಿ ಜ್ಞಾನಕ್ಕೆ ಯೋಗ್ಯತೆಯನ್ನ ಪ್ರಾಪ್ತಿ ಆಗ್ತದೆ. ಆದ್ದರಿಂದ ಅವನ್ನ ನಿಷ್ಕಾಮದಿಂದ ಮಾಡಬೇಕು, ಸಕಾಮದಿಂದ ಮಾಡಬಾರ್ದು ಅನ್ನುವಂಥದ್ದು ಹೇಳ್ಕೊಂತ ಬಂದ್ರು. All the Panchamaha-yajnas cannot be done by all the people on the grand scale. One can do according to the one's resources, inclination, etc. One can do more of the Deva Yajna, more, and Pitru Yajna or Bhuta Yajna, etc. There the adjustments are allowed. ಅದು ಒಂದು ಮಾತು ಹೇಳ್ತಾರೆ ಇಲ್ಲಿ. ಪಂಚಮಹಾಯಜ್ಞಗಳನ್ನು ಹೇಳಿದ್ರಲ್ಲ, ನಿಷ್ಕಾಮದಿಂದ ಮಾಡ್ಬೇಕಂದ್ರೆ ಪಂಚಮಹಾಯಜ್ಞಗಳನ್ನು ಮಾಡ್ಬೇಕಂತ ಹೇಳಿದ್ರಲ್ಲ,
ಅದು ನಿಮಗೆ ಹೆಂಗೆ ನಿಮ್ಗೆ ಪ್ರಾರಬ್ಧ ಅನುಕೂಲ ಕೊಟ್ಟದ ಹಂಗೆ ಮಾಡ್ರಿ ಅಂತ ಹೇಳಕತ್ತಾರ. ಯಾಕಪ್ಪ ಅಂತಂದ್ರೆ ಕೆಲವು ಮಂದಿ ದೇವಯಜ್ಞ ಹೆಚ್ಚಿಗೆ ಮಾಡ್ಬೋದು, ಪಿತೃಯಜ್ಞ ಕಡಿಮೆ ಮಾಡ್ಬೋದು. ಕೆಲವು ಮಂದಿ ಪಿತೃಯಜ್ಞ ಹೆಚ್ಚಿಗೆ ಮಾಡ್ಬೋದು, ದೇವಯಜ್ಞ ಕಡಿಮೆ ಮಾಡ್ಬೋದು. ಅದನ್ನ ನಿಮಗೆ ಅಡ್ಜಸ್ಟ್ಮೆಂಟ್ ಬಿಟ್ಟಿದ್ದ. ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಏನು ಹೇಳಂಗಿಲ್ಲ. ನಿಮ್ಗೆ ಹೆಂಗೆ ಅನುಕೂಲ ಇದೆ ಅನ್ನೋದು ಹಂಗೆ ಮಾಡ್ರಿ ಅಂತ ಹೇಳ್ತಾರೆ. We have got options also. Not only should these karmas be done, the purpose also must be kept in mind, which is indicated by ಸಂಕಲ್ಪ. ಸಂಕಲ್ಪ ಮಾಡ್ತಾರೆ ನೋಡ್ರಿ. ಸಂಕಲ್ಪ ಇಲ್ಲದೆ ಯಾವ ಪೂಜೆಗಳಿಲ್ಲ ಕರ್ಮಕಾಂಡದಲ್ಲಿ. ಕೈಯಾಗ ಒಂದಿಷ್ಟು ಅಕ್ಕಿ ಕಾಳು ಕೊಡ್ತಾರೆ, ಬಲಗೈಯಾಗ ಹಿಡ್ಕೊಂಡು ನಾವು ಎಡಗೈಯಾಗ ಇಟ್ಕೊಂಡು ಎಡಗಡೆ ಕಡಿಮೆ ಇಟ್ಕೊಂಡು ಸಂಕಲ್ಪ ಮಾಡ್ರಿ ಅಂತ ಹೇಳ್ತಾರೆ. ಆ ಸಂಕಲ್ಪದಾಗ ಒಂದು ಮಂತ್ರ ಹೇಳ್ತಾರೆ. ಏನು? ಏ ಪರಮಾತ್ಮನೇ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಪೆರಿಷಬಲ್ ಮಟೀರಿಯಲ್ ಗೇನ್ಸ್. ನಾನು ಯಾವುದೇ ಲೌಕಿಕವಾದಂಥ ಲಾಭಕ್ಕಾಗಿ ಮಾಡಾಗತ್ತಿಲ್ಲ. ಕರ್ಮದ ಫಲ ನನಗೆ ಅಪೇಕ್ಷೆ ಇಲ್ಲ. ನಾನು ಜ್ಞಾನ ಯೋಗ್ಯತಾ ಪ್ರಾಪ್ತಿಗಾಗಿ ಈ ಕರ್ಮಗಳನ್ನು ಮಾಡಾಕತ್ತೀನಿ ಅಂತ ತಿಳ್ಕೊಂಡು ವೇದಾಂತಕ್ಕೆ ಬರುವಂಥ ವಿದ್ಯಾರ್ಥಿಗಳು ಈ ಸಂಕಲ್ಪ ಮಾಡಬೇಕು. ಉಳಿದವರು ಸಕಾಮಿಗಳು ಸಕಾಮದ ಸಂಕಲ್ಪ ಮಾಡ್ತಾರೆ. ಅಲ್ಲೇ ಪುತ್ರ ಏನದ್ರಿ ಭೋಗ ಭಾಗ್ಯಗಳನ್ನು ಕೇಳ್ತಾರ. ಅನೇಕ ಮೂಲಾಧ್ಯಾಯ ಪ್ರವರ್ತಮಾನ ಸಾಧ್ಯ ಬ್ರಾಹ್ಮಣ ಹಿಂಗೆಲ್ಲ ಹೇಳ್ತಾರ. ಅದ ಅನೇಕ ಭೋಗ ಭಾಗ್ಯ ಹೇಳ್ತಾರೆ. ಅದನ್ನ ನೀವು ಹೇಳಬಾರ್ದು. ನಾವೇನ್ ಮಾಡಾಕತ್ತೀನಿ ಅಂದ್ರೆ ನಾವು ಅಂತಃಕರಣ ಶುದ್ಧಿಗಾಗಿ ನಿಷ್ಕಾಮದಿಂದ ಮಾಡಾಕತ್ತೀನಿ. ನನ್ನಲ್ಲಿ ಜ್ಞಾನ ಯೋಗ್ಯತಾ ಪ್ರಾಪ್ತಿ ಬರಲಿ, ನನ್ನಲ್ಲಿ ಮಲದೋಷ ಹೋಗ್ಲಿ, ನನ್ನಲ್ಲಿ ವಿಕ್ಷೇಪ ದೋಷ ಹೋಗ್ಲಿ, ನನ್ನಲ್ಲಿ ಕೇವಲ ಆವರಣ ದೋಷಕ್ಕಾಗಿ ನಾ ಗುರುವಿನ ಹತ್ರ ಹೋಗುವಂಗಾಗ್ಲಿ, ನನಗೆ ಒಳ್ಳೆಯ ಸದ್ಗುರು ಸಿಗಲಿ, ಒಳ್ಳೆಯ ಶಾಸ್ತ್ರ ಸಿಗಲಿ, ನನ್ನ ಇಡೀ ಆಯುಷ್ಯವನ್ನು ಶಾಸ್ತ್ರಕ್ಕಾಗಿ ನಾ ಮೀಸಲಿಡ್ತೇನೆ. ಇದೇ ಜನ್ಮದಲ್ಲಿ ನಾ ಮೋಕ್ಷ ಹೊಂದಬೇಕು ಅನ್ನುವಂಥ ನನಗೆ ಒಂದು ಏನದ ಆ ಇಚ್ಛೆಗೆ ಅನುಕೂಲ ಆಗುವಂಥ ಒಂದು ಅಧಿಕಾರತ್ವ ಪ್ರಾಪ್ತಿ ನನಗಾಗಲಿ ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ಲೇಟರ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಜ್ಞಾನಂ. ಅದ ಜ್ಞಾನದಾಗ ನನಗೆ ಇಂಟ್ರೆಸ್ಟ್ ಅದ. ನನಗೆ ಲೌಕಿಕ ಭೋಗ ಭಾಗ್ಯಗಳಲ್ಲಿ ಆಸಕ್ತಿ ಇಲ್ಲ. ಯಾಕಂದ್ರೆ ನನಗೆ ದೋಷ ದರ್ಶನ ಆಗ್ಯದ. ಅವು ಏನಾಗ್ತಾವೆ? ಕ್ಷಣಿಕ ಫಲವನ್ನು ಕೊಡ್ತಾವೆ. ಮತ್ತು ಕೊನೆಗೆ ಹೋಗ್ಬೇಕಾದ್ರೆ ಹಂಗೆ ಹೋಗುದಿಲ್ಲ, ನನಗೆ ದುಃಖವನ್ನ ಕೊಟ್ಟು ಹೋಗ್ತಾವ. ಆದ್ರಿಂದ ನನಗೆ ಲೌಕಿಕ ಭೋಗ ಭಾಗ್ಯಗಳು ಬೇಡ. ಈ ರೀತಿಯಿಂದ ಪೂಜೆ ಮಾಡಬೇಕು. ಲೆಟ್ ಅಸ್ ವಿನ್ ದ ಫಸ್ಟ್ ರೌಂಡ್ ಮ್ಯಾಚ್, ದೇರ್ ಆಫ್ಟರ್ ವಿ ಕ್ಯಾನ್ ಥಿಂಕ್ ಆಫ್ ದಿ ವರ್ಲ್ಡ್ ಕಪ್ ಅಂತಾರೆ. ಮೊದಲ ನಾವು ಇಲ್ಲೇ ನಾವು ರಣಜಿ ಟ್ರಾಫಿ ಗೆಲ್ಲೋನು, ನಮ್ಮಲ್ಲಿ ರಣಜಿ ಟ್ರಾಫಿ ಗೆಲ್ಲೋನು, ಆಮ್ಯಾಗ ಅಂಡರ್-19 ಗೆಲ್ಲೋನು ಕ್ರಿಕೆಟ್, ಆಮ್ಯಾಗ ವರ್ಲ್ಡ್ ಕಪ್ ಗೆಲ್ಲೋನು ಅಂತ. ಮೊದಲು ಇದನ್ನ ಗೆಲ್ಲೋನು. ಮೊದಲ ನಮ್ಮಲ್ಲಿ ಅಂತಃಕರಣದ ದೋಷವನ್ನು ಕಳ್ಕೊಳ್ಳೋನು, ಮನದೋಷ ವಿಕ್ಷೇಪ ದೋಷ ಕಳ್ಕೊಳ್ಳೋನು. ಆ ನಂತರ ದೊಡ್ಡ ಸಾಧನೆ ಏನದು? ಜ್ಞಾನದಿಂದ ಆಗುವಂತ ಮೋಕ್ಷ ಸಾಧನೆಯನ್ನು ನೋಡೋಣಂತ. ಈ ವಿಚಾರ ಇರಬೇಕು ಅಂತಾರು. ಒಮ್ಮಗಲೇನೆ ಮ್ಯಾಗ ಹಾರಕ್ಕೆ ಹೋದ್ರೆ ತೆಳಗಿನ ಬಿಟ್ಟು ಹೋದ್ವಿ ಅಂದ್ರೆ ನಮಗೆ ನಿಲ್ಕೋದಿಲ್ಲ ಅಂತ ಅರ್ಥ. ಸಿಮಿಲರ್ಲಿ ಹಿಯರ್ ಆಲ್ಸೋ ಫಸ್ಟ್ ವಿನ್ ದಿಸ್ ಮ್ಯಾಚ್ ಅಂಡ್ ದೆನ್ ಗೆಟ್ ಜ್ಞಾನಂ. ಮೊದಲು ಇದೇನದ ಪ್ರಾರಂಭಿಕ ಸಾಧನೆಗಳನ್ನು ಯಶಸ್ವಿಯಾಗಿ ಮುಗಿಸ್ಬೇಕು. ವಿಷಯದಲ್ಲಿ ದೋಷ ದರ್ಶನ, ಮನದೋಷ ನಿವೃತ್ತಿ, ವಿಕ್ಷೇಪ ದೋಷ ನಿವೃತ್ತಿ, ನಿಷ್ಕಾಮದಿಂದ ಕರ್ಮಯೋಗ, ನಿಷ್ಕಾಮದಿಂದ ಉಪಾಸನೆ ಯೋಗ. ಒಂದು ಈ ಮ್ಯಾಚ್ ಗೆಲ್ಲೋನು. ಇದು ಬಹಳ ಕಠಿಣ ಅದ. ಇಲ್ಲೇ ಟೈಮ್ ಭಾಳ ಹೋಗ್ತದ ಸಾಧಕರಿಗೆ. ಇಲ್ಲಿ ಪರಿಶುದ್ಧ ಆತು ಅಂದ್ರೆ ಮುಂದೆ ಜ್ಞಾನಕ್ಕೆ ಬಹಳ ಟೈಮ್ ಬೇಕಾಗಿಲ್ಲ. ಅಲಾಂಗ್ ವಿತ್ ಕರ್ಮ ಯೋಗ, ಅಲಾಂಗ್ ವಿತ್ ಉಪಾಸನೆ ಯೋಗ ಇಸ್ ಆಲ್ಸೋ ಹೈಲೈಟೆಡ್. ಕರ್ಮಯೋಗದೊಂದಿಗೆ ಉಪಾಸನೆ ಯೋಗವನ್ನು ಮಾಡ್ರಿ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಉಪಾಸನಾ? ಸಗುಣ ಈಶ್ವರ ಧ್ಯಾನ. ಇಲ್ಲೇನ್ ಮಾಡ್ಬೇಕು? ನಿರ್ಗುಣ ನಿರಾಕಾರ ಧ್ಯಾನ ಗೊತ್ತಿಲ್ಲ ಇವಾಗ. ಸಗುಣ ಪರಮಾತ್ಮನ, ಸಗುಣ ಪರಮಾಶೀಶ್ವರನ ಧ್ಯಾನ ಮಾಡ್ರಿ. ಯಾವ್ದಲ್ಲಿ ನೀ ಇಷ್ಟ ದೇವತಾ ಅದ, ನಿಮ್ಮ ಮನೆ ದೇವ್ರ ಯಾವ್ದ ಆ ದೇವ್ರನ್ನ ಮಾಡ್ರಿ. ಇದು ಪ್ರಾರಂಭಿಕ ಹಂತ. ನಿಮಗೆಲ್ಲ ಹೇಳೋದು. ಮತ್ತೆ ಇದನ್ನ ಹೇಳಕತ್ತಾರ ಅಂತ ತಿಳ್ಕೊಂಡ್ರಿ ನೀವು. ತಳಗಿಂದ ಹೊಂಟಾರ ಮತ್ತೆ ಅಪ್ಪೋ. ಮೆಡಿಟೇಷನ್ ಆಫ್ ಗಾಡ್ ವಿತ್ ವೇರಿಯಸ್ ಅಟ್ರಿಬ್ಯೂಟ್ಸ್ ಈಸ್ ಗಾಡ್ ಉಪಾಸನಾ. ಆ ಪರಮಾತ್ಮನ ಅನೇಕ ನಾಮರೂಪಗಳಿಂದ ಕಲ್ಪನಾ ಮಾಡಿ ಮಾಡುವಂತ ಪೂಜೆಗೆ ಏನಂತೀವಿ ನಾವು? ಸಗುಣ ಉಪಾಸನೆ ಅಂತ ಕರಿತೀವಿ. ವೇರಿಯಸ್ ಉಪಾಸನದಾರದೇ. ಉಪಾಸನೆಗಳೊಳಗೆ ಅನೇಕ ಉಪಾಸನೆಗಳದಾವ. ನಿಮ್ಗೆ ಇಷ್ಟ ದೇವತೆ ಯಾವ ದೇವತೆ ನೋಡ್ರಿ, ನಿಮ್ಗೆ ದೇವ್ರು ಯಾವ್ದಾದ್ರು ಮನೆ ದೇವ್ರ ಇಟ್ಕೊಂಡು ಮಾಡ್ರಿ. ನಿಮಗೆ ಭಕ್ತಿ ಇರಬೇಕು, ಅದ್ರ ಮ್ಯಾಲ ಶ್ರದ್ಧಾ ಇರಬೇಕು. ಇದೇ ಬೇಕಂತ ಏನಿರಂಗಿಲ್ಲ. ವೇರಿಯಸ್ ಆಲಂಬನ ಆರ್ ಸಿಂಬಾಲ್ಸ್ ಆರ್ ಆಲ್ಸೋ ಗಿವನ್. ಯಾವ್ದು ನಾವು ಮೂರ್ತಿ ಪೂಜೆನೆ ಮಾಡಂಗಿಲ್ಲ ಅನ್ನೋರಿದ್ರೆ ಲಿಂಗ ಪೂಜೆ ಮಾಡ್ಕೊಡ್ರಿ, ಸಾಲಿಗ್ರಾಮ ಮಾಡ್ರಿ. ಲಿಂಗ ಇಲ್ದವ್ರು ಸಾಲಿಗ್ರಾಮ ಪೂಜೆ ಮಾಡ್ರಿ. ಇಲ್ಲಾಂದ್ರೆ ನೀವು ಇಷ್ಟ ದೇವತಾ ಮಾಡ್ರಿ, ಅಥವಾ ಆಲಂಬನಗಳನ್ನು ಮಾಡ್ರಿ. ಇವೆಲ್ಲ ಆಲಂಬನಗಳು. ಇಷ್ಟ ದೇವತೆ ಅಂದ್ರೆ ಆಲಂಬನಗಳು ಅಥವಾ ಸಿಂಬಾಲ್ಸ್. ಅವು ಇಲ್ಲಪ್ಪ ಅಂದ್ರೆ ಓಂಕಾರದ ಮ್ಯಾಗ ಮಾಡ್ರಿ. ಅದ ಮಾಡ್ರಿ, ಇದ ಮಾಡ್ರಿ, ಇಲ್ಲ ಬಟ್ ಯಾವ್ದಾರ ಮಾಡ್ಬೇಕು. ನಮ್ದು ಏನೈತಿ ಕಳ್ಕೊಳ್ಬೇಕು ದೋಷ ಕಳ್ಕೊಳಕ ಮಾಡ್ಬೇಕು. ಯೂಸಿಂಗ್ ಎನಿ ಒನ್ ಆಫ್ ದೆಮ್. ಯಾವ್ದಾದ್ರು ಒಂದು ಮಾಡ್ರಿ. ಹಠಯೋಗ ಮಾಡ್ರಿ, ಇಲ್ಲ ಯೋಗ ಮಾಡ್ರಿ,
ಅಥವಾ ಭಕ್ತಿ ಯೋಗ ಮಾಡ್ರಿ, ಅಥವಾ ರಾಜಯೋಗ ಮಾಡ್ರಿ, ಅಥವಾ ಶಿವಯೋಗ ಮಾಡ್ರಿ. ಲಿಂಗಾಯತರಿದ್ದವ್ರು ಶಿವಯೋಗ ಮಾಡ್ರಲ್ಲ, ಮತ್ತೆ ಬೇರೆ ಯಾಕೆ ಮಾಡ್ತೀರಿ ಅಂತ ನಾ ಅಂತೇನೆ. ನಾವು ಲಿಂಗಾಯತರ ಅದೇವ್ರಿ, ಹೆಚ್ಚು ಕೇಳೋರೆಲ್ಲ ಲಿಂಗಾಯತರ ಅದೇವಿ. ಲಿಂಗಾಯತರು ಇದ್ದವ್ರು ಶಿವಯೋಗ ಮಾಡ್ರಿ. ನಮ್ಮ ಶಿವಯೋಗ ಏನದ, ನಮ್ಗೆ ಲಿಂಗ ಕೊಟ್ಟಾನ. ಬಸವಣ್ಣರಾಗ್ಲಿ ಅಥವಾ ಪಂಚಾಚಾರ್ಯರಾಗ್ಲಿ ಯಾರ ಕೊಡ್ಲಿ, ಕೊಟ್ಟಿದ್ದು ಬಹಳ ಒಳ್ಳೇದ ಕಲ್ಪನಾ ಐತದು. ತ್ರಾಟಕ ಯೋಗ ಮಾಡುವಂತಹದ್ದದ. ಆ ತ್ರಾಟಕ ಯೋಗದಿಂದ ನೀವು ಶಿವಯೋಗ ಮಾಡಿರಲ್ಲ, ಲಿಂಗಸ್ತವನಗಳನ್ನ ಮಂತ್ರಗಳನ್ನು ಹೇಳಿರಲ್ಲ, ಭಕ್ತಿಯಿಂದ ಪೂಜೆ ಮಾಡಿರಲ್ಲ, ಎಡಗೈ ಒಳಗನೆ ಲಿಂಗ. ಮತ್ತೆ ಯಾವ್ದು ದೇವರ ಪೀಠ ಬೇಕನ್ನಂಗಿಲ್ಲ, ದೇವಸ್ಥಾನ ಬೇಕನ್ನಂಗಿಲ್ಲ, ಎಲ್ಲಿ ಬೇಕಲ್ಲೇ ಮಾಡ್ಕೋಬಹುದು. ಹನುಮಾನ್ ಚಾಲಿಸಾ ಹನುಮಾನ್ ಚಾಲಿಸು ಮಾಡ್ಬೋದು ಏನ್ರಿ, ಹನುಮಾನ್ ಚಾಲಿಸು ಮಾಡ್ಬೋದು, ರಾಮಸ್ತೋತ್ರ ಮಾಡ್ಬೋದು, ಹನುಮಾನ್ ಚಾಲಿಸ್ ಮಾಡ್ಬೋದು, ಯಾವುದೇ ಮಾಡ್ಬೋದು. ನೀವು ಇದೇ ಮಾಡಂತ ಹೇಳಂಗಿಲ್ಲ ನಾವು. ಮೂರ್ತಿ ಪೂಜೆ ಮಾಡ್ತೀರಿ, ಮೂರ್ತಿ ಪೂಜೆ ಮಾಡ್ರಿ. ಲಿಂಗ ಪೂಜೆ ಮಾಡ್ತೀರಿ, ಲಿಂಗ ಪೂಜೆ ಮಾಡ್ರಿ. ಓಂಕಾರ ಉಪಾಸನೆ ಮಾಡ್ತೀರಿ, ಓಂಕಾರ ಉಪಾಸನೆ ಮಾಡ್ರಿ. ಈಗ ಹೆಚ್ಚು ಲಿಂಗವಂತರು ಇರೋದ್ರಿಂದ ವೀರಶೈವಲಿಂಗರ ಆಗ್ಲಿ, ವೀರಶೈವಲಿಂಗಾಯತರು, ನೀವು ನಿಮ್ದು ಇಷ್ಟಲಿಂಗವನ್ನ ಪೂಜೆ ಮಾಡ್ರಿ. ಗುರುಗಳು ಹೇಳಿಕೊಟ್ಟಂತ ಮಂತ್ರಗಳನ್ನ ಹೇಳ್ರಿ, ಲಿಂಗಸ್ತಂಭನ ಮಂತ್ರಗಳನ್ನ ಹೇಳ್ರಿ. ಬೇಕಾದೈತ್ರಿ ಅಲ್ಲೇನ. ಮತ್ ಬ್ಯಾರೆದಕ್ಕೆ ಯಾಕೆ ಬೆನ್ನತ್ತೀರಿ? ನಮ್ಗೆ ಏನ್ ಆಗ್ಬೇಕಾಗ್ಯದ? ಅಂತಕಣ ಶುದ್ಧಿ, ಅಂತಕಣ ಏಕಾಗ್ರ ಆಗ್ಬೇಕಾಗ್ಯದ. ಅದಕ್ಕೆ ಒಂದ ದಾರಿ ಇಲ್ಲ, ಹಲವಾರು ದಾರಿ ಅದಾವ. ಯಾವುದರ ಒಂದು ದಾರಿ ಹಿಡ್ಕೊಂಡು ಬರ್ರಿ ಅಂತಾರ ಶಿವಪುತ್ರಪ್ಪನವರು. ಜ್ಞಾನ ಪ್ರತಿಪಾದನಾ ಸ್ಥಳದಾಗ ಹೇಳ್ಯಾರ ನೋಡ್ರಿ. ಯಾವ್ದು ಮಾಡ್ಬೇಕ್ರಿ? ನಿಂದು ಎಂಥ ಗುಣ ಐತಪ್ಪ? ರಜೋಗುಣ ಐತೋ, ತಮೋ ಗುಣ ಐತೋ, ಏನು ಸತ್ವಗುಣ ಐತೋ? ಇಲ್ರಿ, ನಂದು ರಜೋಗುಣ ಐತಿ ಅಂದ್ರೆ ಹಠಯೋಗ ಮಾಡು. ಇಲ್ಲ, ನಂದು ಸತ್ವಗುಣ ಐತಂದ್ರೆ ಶಿವಯೋಗ ಮಾಡು. ಇಲ್ರಿ, ನಂದು ತಮೋ ಗುಣ ಐತಂದ್ರೆ ಕರ್ಮಯೋಗ ಮಾಡು. ನಿನ್ನ ಗುಣ ಹೆಂಗದ, ನಿನ್ನ ಪ್ರಕೃತಿ ಹೆಂಗದ ನೋಡ್ಕೋ. ಅಥವಾ ನಿನಗೆ ಯಾವ ನೀಗ್ತೈತಿ ಅದನ್ನ ಮಾಡು. ಒಟ್ಟು ಮಾಡು, ಬಿಡಬೇಡ. ಯಾವ್ದು ನೀಗ್ತೈತಿ ಅದನ್ನ ಮಾಡು. ತಿಳಿತೇನ್ರಿ? ಅದ ಮಾಡ್ಬೇಕು. ಲಿಂಗ ಪೂಜನೆ ಮಾಡ್ಕೋಬೇಕಿಲ್ಲ. ಯಾವ್ದಾರ ಅನೇಕ ದಾರಿ ಅದಾವ, ಅನೇಕ ದಾರಿ. ಒಂದು ದಾರಿ ಯಾವ್ದು ನಿಮ್ಮ ಮನಸ್ಸಿಗೆ ಅನುಕೂಲ ಆಗ್ತದ, ನಿಮಗೆ ಈಜಿ ಅನ್ನಿಸ್ತದ, ಅದು ಮಾಡ್ಕೊಂಡು ಬರ್ರಿ. ಇಲ್ರಿ, ನಾ ಪತಂಜಲಿ ಯೋಗ ಮಾಡ್ತೀನಿ, ಮಾಡ್ರಿ. ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಮಾಡ್ರಿ. ಸಾಧನ ಹಂತದೊಳಗೆ ಯಾವ್ದರ ಮಾಡ್ರಿ. ಅಂತಕಣ ಏಕಾಗ್ರತೆ ಸಲುವಾಗಿ, ಅಂತಕಣ ಏಕಾಗ್ರತೆ ಸಲುವಾಗಿ ಯಾವ್ದರ ಮಾಡ್ರಿ, ಒಂದ್ ಮಾಡ್ರಿ. ಒಟ್ಟು ಅಂತಕಣ ಶುದ್ಧ ಮಾಡ್ಕೊಂಡು ಈ ಕಡೆ ಬರ್ರಿ. ಬಹಳ ಮಂದಿ ಇಲ್ಲೇ ಕನ್ಫ್ಯೂಸ್ ಮಾಡ್ಕೋತಾರ, ಯಾವ್ದು ಚಲೋ ಯಾವ್ದು ಚಲೋ. ಕುಂಡಲಿನಿ ಜಾಗ್ರತೆ ಮಾಡ್ಕೊಡ್ರಿ ಬೇಕಂದ್ರ. ಯಾವ್ದು ಶ್ರೇಷ್ಠ ಅಲ್ಲ, ಯಾವ್ದು ಕನಿಷ್ಠ ಅಲ್ಲ, ಎಲ್ಲವೂ ಬಾಳ ನಮ್ನಿ ಹೇಳ್ತಾರ ಅನ್ಕೊಳ್ಳಿ ಕನ್ಫ್ಯೂಸ್ ಆಕದ್ರಿ. ಅಲ್ಲ, ಬಹಳ ಮಂದಿ ಅಂದ್ರೆ ನಿಮ್ ಮನಸ್ಸಿಗೆ ನಿಮ್ಗೆ ಯಾವ್ದು ಅನುಕೂಲ ಆಗ್ತದ ಅದು ಮಾಡ್ರಿ ಅಂತಾರ ಅವ್ರು. ಅದನ್ನ ಇದನ್ನ ನಡಕಿಂದ ನಾ ಏನ್ ಹೇಳಿದ ಕೊನೆ ಆ ಮಾತು ಹೇಳುದಿಲ್ಲ. ಹಾ, ಹೇಳುದಲ್ರಿ. ನಮ್ ಶ್ರೇಷ್ಠ ಹಿಂಗ. ಅದ್ರಾಗನ ಬಡದಾಡ್ಕೊಂತ ಅಲ್ಲೇ ಕುಂತ್ ಬಿಡೋದು, ಮತ್ ಮುಂದ್ ಹೋಗೋಂಗಿಲ್ಲ. ಹುಡುಗ, ನೀ ಯಾ ಮಾರ್ಗದಿಂದರ ಬಾ, ಒಟ್ ಎಲ್ಲಾ ಖಾಲಿಯಾಗಿ ಕಳ್ಕೊಂಡ ಇಲ್ಲಿ ಬರಿದಾಗಿ ಬಾ. ಇದೆ ಅಂತ ಮಾತು ನೋಡ್ರಿ. ಸಿದ್ಧಾರೂಢರು ನಮಗಿಂತ ಬೀಜ ಮಂತ್ರಗಳನ್ನ ಹೇಳ್ಕೊಟ್ಟಾರ. ಅಪ್ಪವ್ರು ಅದನ್ನ ಬರ್ಬಿಟ್ರು ಶಿವಪುತ್ರಪ್ಪನವ್ರ ಗ್ರಂಥದಾಗ. ಅವ್ರು ಬರ್ದಾರಂತ ಇವತ್ತು ನಮಗ್ ಗೊತ್ತಾಗ್ತದ. ಇಲ್ಲಿ ನಮಗ್ ಪರಮಾರ್ಥ ಅಪ್ಪವ್ರು ಹೇಳ್ತಾರಂತ ನಮಗ್ ಗೊತ್ತಾಗ್ತದ. ಇವೆಲ್ಲ ಪರಂಪರೆ ಒಳಗ ಅದ ವಿದ್ಯೆ. ಪರಂಪರೆಗೆ ಬೆನ್ನ ಹತ್ಬೇಕು. ಅದಕ್ಕೆ ನಮ್ಗೆ ಅಲ್ಲಿ ರಹಸ್ಯಗಳು ಸಿಗ್ತಾವ. ಏನಾತ್ರಿ ಈಗ? Similarly, here also, first win this match and then get jnana. Along with karma yoga, upasana yoga is also highlighted. What is the definition of upasana? Saguna Ishvara Dhyana. Meditation of God with various attributes is called upasana. If in upasana also various options are there, various alambanas are there, various symbols are there. Using any one of them, according to your Manasishta Devata, one can do. ಇವನ್ ರಾಮ, ಕೃಷ್ಣ, ದೇವಿ ಧ್ಯಾನ ಮಾಡ್ಬೋದು ನೋಡ್ರಿ. ರಾಮ ಕೃಷ್ಣ ಉಪಾಸನೆ ರಾಮನ್ ಮಾಡ್ರಿ, ಕೃಷ್ಣನ್ ಮಾಡ್ರಿ, ದೇವಿನ್ ಮಾಡ್ರಿ, ಬಸವಣ್ಣವ್ರನ್ ಮಾಡ್ರಿ, ಅಕ್ಕಮಾದೇವಿನ್ ಮಾಡ್ರಿ, ಏನಾರ ಮಾಡ್ರಿ, ಒಟ್ಟು ಕಳ್ಕೊಡ್ರಿ. ಬಟ್ ವಾಟ್ ಎವರ್ ದ ಸಿಂಬಾಲ್, ದ ಟೋಟಲ್ ಈಶ್ವರ ಈಸ್ ಇನ್ವೋಕ್ಡ್ ಥ್ರೂ ದ್ಯಾಟ್ ಸಿಂಬಾಲ್. ಜನರಲಿ ಇನ್ ವೇದಿಕ್ ಶಾಸ್ತ್ರ ಇಟ್ ಈಸ್ ಕಾಲ್ಡ್ ಹಿರಣ್ಯ ಗರ್ಭ ಉಪಾಸನ ಆರ್ ಈಶ್ವರ ಉಪಾಸನ. ವೇದಾಂತದೊಳಗ, ವೇದಾಂತ ಅಲ್ಲ, ವೇದದೊಳಗ ಇದಕ್ಕೆ ಏನಂತಾರ ಅಂತಂದ್ರೆ ಹಿರಣ್ಯ ಗರ್ಭ ಉಪಾಸನೆ, ಈಶ್ವರ ಉಪಾಸನೆ ಅಂತ ಕರೀತಾರ.
ಬೋತ್ ಆಫ್ ದೆಮ್ ಕರಸ್ಪಾಂಡ್ ಟು ದ ಟೋಟಲ್ ಆರ್ ಮ್ಯಾಕ್ರೋ. ಅಂದ್ರೆ ಏನು? ಸಮಷ್ಟಿ, ಸೂಕ್ಷ್ಮ ಶರೀರ, ಅಭಿಮಾನಿ ಉಪಾಸನೆ ಮಾಡ್ರಿ. ಮುಂದ ಪೇಜ್ ನಂಬರ್ 104. ದೆನ್ ಕರ್ಮಯೋಗ ಅಂಡ್ ಉಪಾಸನ ಯೋಗ ಇಫ್ ಕಂಬೈನ್ಡ್ ವೆಲ್, ಸಾಧನ ಚತುಷ್ಟಯ ಸಂಪತ್ತಿ ವಿಲ್ ಕಮ್ ಸೂನ್ ಅಕೌಂಟ್. ಇಲ್ರಿ, ನಾ ಕರ್ಮಯೋಗ ಮಾಡಿ ಮನದೋಷ ಕಳ್ಕೊತೀನಿ, ಆಮೇಲೆ ಉಪಾಸನೆ ಯೋಗ ಯಮ ನಿಯಮಾದಿಗಳನ್ನ ಮಾಡಿ ಅಂತಃಕರಣದಲ್ಲಿ ವಿಕ್ಷೇಪ ದೋಷ ಕಳ್ಕೊತೀನಿ ಅಂದ್ರೆ ಹಂಗಾರ ಮಾಡಿ. ಇಲ್ರಿ, ನನಗೆ ಭಾಳ ಟೈಮ್ ಇಲ್ಲ, ಸ್ವಲ್ಪ ಲಘು ಲಘು ಫಾಸ್ಟ್ ಮಾಡ್ಕೋಬೇಕು ಬರ್ತೈತೇನ್ರಿ? ಬರ್ತದ. ಕರ್ಮ ಉಪಾಸನೆ ಎರಡೂ, ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಎರಡೂ ಮಾಡ್ರಿ, ಅಟ್ ಎ ಟೈಮ್ ಮಾಡ್ರಿ. ಲಘುನ ನಿಮ್ದು ಮನದೋಷನೂ ನಿವೃತ್ತಿ ಆಗ್ತದ, ಆಮೇಲಿಂದ ವಿಕ್ಷೇಪ ದೋಷನೂ ನಿವೃತ್ತಿ ಆಗ್ತದೆ. ಎರಡು ಕೂಡಿಸೆ ಮಾಡಬಹುದು. ಫಾಸ್ಟ್ ಎಕ್ಸ್ಪ್ರೆಸ್. ಹಾ, ಈಗ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಟ್ರೈನ್ 4 ಸ್ಟಾಪ್ನಾಗ ಒಂದು ಬರ್ತೈತಿ, ಎಲ್ಲ ಕಡೆ ನಿಂದ್ರು ಪ್ಯಾಸೆಂಜರ್ ಗಾಡಿ ಒಂದಿರ್ತದ ಏನ್ರಿ, ಒಂದೇ ಭಾರತ್ ಬರೀ 4 ಕಡೆ ನಿಂದಿರ್ತದ, ಸ್ಪೀಡ್ ಬರ್ತದ. ಹಂಗ ಸ್ಪೀಡ್ ಸಾಧನೆ ಆಗ್ಬೇಕು ಅಂದ್ರೆ ಇಲ್ಲಿ ಮಾಡ್ಬೋದು, ಮಾಡ್ರಿ. ಕರ್ಮಯೋಗ ವಿಲ್ ಗಿವ್ 3 ಕ್ವಾಲಿಫಿಕೇಶನ್ಸ್. ಕರ್ಮಯೋಗದಿಂದ ಏನ್ ಸಿಗ್ತದ ಅಂದ್ರೆ ಅದರಲ್ಲಿ 3 ಸಿಗ್ತಾವ ನಮಗೆ. ಏನೇನ್ ಸಿಗ್ತದ? ವಿವೇಕ, ವೈರಾಗ್ಯ ಮತ್ತು ಮುಮುಕ್ಷತ್ವ ಸಿಗ್ತದ. ಕರ್ಮಯೋಗ ಮಾಡೋದ್ರಿಂದ ವಿವೇಕ, ವೈರಾಗ್ಯ, ಮುಮುಕ್ಷತ್ವ ಸಿಗ್ತಾವ. ದೀಸ್ 3 ಆರ್ ಗೇನ್ಡ್ ಥ್ರೂ ಕರ್ಮಯೋಗ. ಕರ್ಮಯೋಗದಿಂದ ಇವು ಸಿಗ್ತಾವ, 3 ಸಿಗ್ತಾವ. ವಿವೇಕ, ವೈರಾಗ್ಯ, ಮುಮುಕ್ಷತ್ವ ಸಿಗ್ತದ. ಯಾವ್ದು ಸಿಗ್ಲಿಲ್ಲ? ಷಟ್ ಸಂಪತ್ತಿ ಸಿಗ್ಲಿಲ್ರಿ. ಸಮಾಧಿ ಷಟ್ ಸಂಪತ್ತಿ. ಶಮಾಧಿ ಷಟ್ಕ ಸಂಪತ್ತಿ ಸಿಗಲಿಲ್ಲ. ಅದು ಎದರಿಂದ ಸಿಗ್ತೈತೆ ಅಂದ್ರೆ ನಿಷ್ಕಾಮ ಉಪಾಸನ ಯೋಗದಿಂದ ಸಿಗ್ತದ ನೋಡ್ರಿ. ಎಷ್ಟು ಚಂದ ನೋಡ್ರಿ ಶಾಸ್ತ್ರ. ಉಪಾಸನ ಯೋಗ ಗಿವ್ಸ್ ದ ಥರ್ಡ್ ಒನ್ ವಿಚ್ ಇಸ್ ದ ವೆರಿ ಕ್ರೂಷಿಯಲ್, ಸಮಾಧಿ ಷಟ್ಕ ಸಂಪತ್ತಿ. ಗುಡ್ ಪಾಯಿಂಟ್ ಟು ಬಿ ನೋಟೆಡ್. ಅಲ್ಲ, ಇವೆಲ್ಲ ರಹಸ್ಯ ರೀ, ಇವೆಲ್ಲ ಉಪಾಸನ ಯೋಗ ಗಿವ್ಸ್ ಅ ಥರ್ಡ್ ಒನ್ ವಿಚ್ ಇಸ್ ವೆರಿ ಕ್ರೂಷಿಯಲ್. ನಮ್ಮಲ್ಲಿ ಏನದ, ಚಿತ್ತ ಚಂಚಲನ ಇರಂಗಿಲ್ರಿ, ಯಾವಾಗಲೂ ಇದು ಚಂಚಲ ಆಗೋದ. ಈ ಚಿತ್ತದ ಚಂಚಲತೆ ಕಳ್ಕೊಳ್ಳೋದ ಭಾಳ ಕಠಿಣ ಅದ. ಯಾಕೆ? ಒಂದ್ ಸ್ವಲ್ಪ ಸಾಧನೆ ಮಾಡೋದ್ರಾಗ ಚಂಚಲ ಆಕೈತಿ ಮನಸ್ಸು. ಇವತ್ತೇನು ಪೇಪರ್ನಾಗ ಏನ್ ಬಂದೈತಿ ನ್ಯೂಸ್, ಟಿವಿಯಾಗ ಏನೋ ಹಾಡ ಚಲೋ ಆತೈತಲ್ಲ, ಯಾವ್ದದು ಅಡ್ಗಿ ಏನೋ ವಾಸನೆ ಮಾಡಿರಲ್ಲ, ಏನು ಸ್ಪೆಷಲ್ ಮಾಡಿರಿ, ಉಪ್ಪಿಟ್ಟು ಮಾಡಿರ, ಅಲ್ಲಿ ಹೋಗೇ ಬಿಡ್ತೈತಿ, ಟಣ್ಣ ಜಿಗದೈತಿ ಮನಸ್ಸು. ಆ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಂಡು 1 ತಾಸು ಕುಂತ ಕೇಳ್ತಿರಲ್ಲ ಆತ್ಮಹಾತ್ಮರೇ, ಅದೇ ನಿಮ್ದು ಏನದ ಏಕಾಗ್ರತೆ. 1 ತಾಸು ಹೆಂಗ್ ಹೋಗತಿ ಗೊತ್ತಾಗಂಗಿಲ್ರಿ, ಅಷ್ಟು ಮುಳುಗಿ ಬಿಟ್ಟಿರ್ತೇವಲ್ಲ. ಅದು ಏನಾಗೈತಿ ಹಂಗಂದ್ರ ಎಷ್ಟು ಲಗು ಮುಗಿತ್ರಿ 1 ತಾಸು ಅಂತೇವಲ್ಲ. ಹಂಗಾರ ಅಂತಃಕರಣ 1 ತಾಸು ಏಕಾಗ್ರ ಆಗಿ ಕುಂತೈತೆ ಅಂದ್ರೆ ಇದೇನು ತಪಸ್ಸಲ್ಲ, ಇದೇ ದೊಡ್ಡ ತಪಸ್ಸು ಏನ್ರಿ. ಇದಕ್ಕಿಂತ ದೊಡ್ಡ ತಪಸ್ಸು ಯಾವುದೂ ಇಲ್ಲ. Thus, these karma and upasana will give ಜ್ಞಾನ, ಯೋಗ್ಯತಾ ಪ್ರಾಪ್ತಿ, ಮೆಂಟಲ್ ಫಿಟ್ನೆಸ್. ನಾವು ವೇದಾಂತವನ್ನು ಕೇಳಲಿಕ್ಕೆ ಅಧಿಕಾರತ್ವ ಪ್ರಾಪ್ತಿ ಆಗ್ತದ. ಇನ್ನು ವೇದಾಂತಕ್ಕೆ ಬಂದೇ ಇಲ್ಲ ನಾವು. ಮಲದೋಷ, ವಿಕ್ಷೇಪ ದೋಷ ಎರಡು ಓದು ಅಂದ್ರ, ಈಗ ನಾವು ಡಿಗ್ರಿಗೆ ಹೋಗ್ಬೇಕಾದ್ರೆ PUC ಮಟ್ಟ ಸಾರಿ ಕಲ್ತಂಗ ನೋಡ್ರಿ. 1ನೇ ತಂದು ಹಿಡಿದು 10ನೇ ಮ್ಯಾಟ್ರಿಕ್, ಆಮ್ಯಾಗಿಂದ 2 ವರ್ಷ PUC ಮಾಡಿದ್ ಬಂದ್ರೆ ಡಿಗ್ರಿಗೆ ಅಡ್ಮಿಷನ್ ಸಿಗ್ತದ. ಹಂಗ ನಾವು ಇವೆರಡೂ ಸಾಧನೆ ಏನದ, ಮಲದೋಷ ವಿಕ್ಷೇಪ ನಿವೃತ್ತಿ ಮಾಡ್ಕೊಂಡ್ವಿ ಅಂದ್ರೆ ನಾವು ಏನದ ಜ್ಞಾನಕ್ಕಾಗಿ ಅಧಿಕಾರಿಗಳಾಕ್ಕೇವಿ. ಜ್ಞಾನದ ಕ್ಲಾಸ್ನಾಗ ನಾವು ಕುಂಡಿರ್ಬಹುದು, ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಹೋಗ್ಬೋದು ಡೈರೆಕ್ಟ್. ಮೊದಲಿನ 4 ಸ್ಥಳಗಳಲ್ಲಿ ಈ ತಯಾರಿ ಅದ. ಮೊದಲಿನ 3 ಸ್ಥಳಗಳಿಗೆ ಒಂದು ಮಲದೋಷ ನಿವೃತ್ತಿ, 4ನೇ ಸ್ಥಳ ಕೈವಲ್ಯ ಪದ್ಧತಿ ಒಳಗ ಅದು, 2ನೇದು ಏನದ ಅಂತಃಕರಣದ ವಿಕ್ಷೇಪ ದೋಷ ನಿವೃತ್ತಿಗಾಗಿ. ಕೊನೆಯದು LKG UKG ಇದ್ದಂಗ. LKG UKG ಯಾಕೆ? ನಾವು ಈಗ ಒಮ್ಮೆ 10th ಮಠ ಬಂದ್ಬಿಟ್ಟು PUC ಮಠ ಬಂದ್ಬಿಟ್ವಿ. ಡಿಗ್ರಿಗೆ ಅಂತಂದ್ರೆ ಇದು ಯಾವುದು? ಜ್ಞಾನ ಯೋಗ. ಯಾಕೆ ಇನ್ನ ಭಿನ್ನತ್ತ ಅನ್ನೋದು ಯಾಕ್ರಿ? ಈಗ MA PhD ಅಂತಂದ್ರೆ ಮುಂದೆ ಏನದ ಬ್ರಹ್ಮಸೂತ್ರ, ಚಿತ್ಸುಕ್ಕಿ, ಪಂಚದಶಿನೂ ಮನನ ಗ್ರಂಥ ರೀ. ಅದಕ್ಕಿಂತ ಕಠಿಣ ಗ್ರಂಥಗಳು ಭಾಳ ಅದಾವ. ಯಾವುದು? ವೃತ್ತಿ ಪ್ರಭಾಕರ, ತತ್ವಾನುಸಂಧಾನ, ಬ್ರಹ್ಮಸೂತ್ರ, ಚಿತ್ಸುಕಿ, ಆಮೇಲೆ ಖಂಡನ ಖಾದ್ಯ, ಇವೆಲ್ಲ ಗ್ರಂಥಗಳು ಭಾಳ ಕಠಿಣ ಅದಾವ. ಅವೆಲ್ಲ MA PhD ಇದ್ದಂಗೆ, PhD ಇದ್ದಂತ. ಈಗ ನಾವು ಮಾಡೋದು ಏನದ? ಡಿಗ್ರಿ ಲೆವೆಲ್.
Of this, karma upasana yoga samuchaya is mentioned in the previous 3 mantras 11, 10, 9. 9, 10, 11ರಲ್ಲಿ ಏನ್ ಹೇಳಕತ್ತಾರ ಅಂತಂದ್ರೆ ಈ ಕರ್ಮ ಮತ್ತು ಉಪಾಸನ ಯೋಗ ಸಮುಚ್ಚಯವನ್ನು ಹೇಳ್ಕೊಂತ ಬಂದ್ರು. We got karma samuchaya, karma upasana samuchaya. Now in the following 3 mantras we are getting upasana dvaya samuchaya, 2 types of upasana. ಕರ್ಮ ಮತ್ತು ಉಪಾಸನ ಎರಡು ಮಿಕ್ಸ್ ಮಾಡೋದನ್ನ ಹೇಳಿದ್ರು ಈಗ 9, 10, 11ರಲ್ಲಿ. ಇನ್ನು ಮುಂದಿನ ಮಂತ್ರದಾಗ ಏನ್ ಹೇಳ್ತಾರ ಅಂದ್ರೆ 2 ಉಪಾಸನೆಗಳನ್ನ ಮಿಶ್ರಣ ಮಾಡಿ ಹೇಳುವುದು. ಉಪಾಸನ ದ್ವಯ ಸಮುಚ್ಚಯ ಬರ್ಕೊಟ್ರಿ. ದ್ವಯ ಅಂದ್ರೆ 2 ಉಪಾಸನೆ, 2 ಉಪಾಸನೆಗಳನ್ನು ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದು. ಇಲ್ಲಿ ಮಲದೋಷ ಹೋಗಿರ್ತದೆ, ವಿಕ್ಷೇಪ ದೋಷ ನಿವೃತ್ತಿಗಾಗಿ, ಕೇವಲ ವಿಕ್ಷೇಪ ದೋಷ ನಿವೃತ್ತಿಗಾಗಿ ಈ ಉಪಾಸನೆಯನ್ನು ಹೇಳ್ತಾರೆ. ಉಪಾಸನ ದ್ವಯ ಸಮುಚ್ಚಯ, 2 types of ಉಪಾಸನ, 2 ರೀತಿಯ ಉಪಾಸನೆಗಳದಾವು. So these are all not compulsory. One can do karma upasana samuchaya. Upasana need not be 2. 1 or 2 can be done. The option is given. We saw in the last class what the 2 upasanas are. One is Sambhuti upasana, otherwise called Hiranyagarbha upasana. ಹೇಳಿದ್ರು ಹಿಂದಿನ ಕ್ಲಾಸ್ನಲ್ಲಿ ಸಂಭೂತಿ ಉಪಾಸನ ಹೇಳಿದ್ರು, ಅದಕ್ಕೆ ಹಿರಣ್ಯಗರ್ಭ ಉಪಾಸನೆ ಅಂತ ಹೇಳಿದ್ರು. ದ ಟೋಟಲ್ ಮೈಂಡ್, ದ ಟೋಟಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ವಲ್ಲ. ಹಿರಣ್ಯ ಗರ್ಭ ಅಂದ್ರೇನು? ಎಲ್ಲರ ಬುದ್ಧಿಯನ್ನು ಕೂಡಿಸಿ ಸಮಷ್ಟಿ ಬುದ್ಧಿ ಏನೈತಲ್ಲ, ಆ ಸಮಷ್ಟಿ ಬುದ್ಧಿಗೆ ಏನು ಅಭಿಮಾನಿ ದೇವತೆ ಐತಲ್ಲ, ಆ ಅಭಿಮಾನಿ ದೇವತೆಗೆ ನಾವೇನಂತೀವಿ? ಹಿರಣ್ಯ ಗರ್ಭ ಅಂತೀವಿ. ಇದು ಸಂಭೂತಿ ಉಪಾಸನ ಅನ್ನುವಂತ ಮಾತನ್ನು ಹೇಳ್ಕೊಂತ ಬಂದು. ದ ಟೋಟಲ್ ಹಿರಣ್ಯ ಗರ್ಭ ಉಪಾಸನ. The total knowledge, the total power is called Hiranyagarbha. The second one is called Asambhuti, otherwise called Prakriti Upasana. ಎರಡನೇದು ಯಾವುದು? ಪ್ರಕೃತಿ ಉಪಾಸನ ಅಂತ ಹೇಳ್ಕೊಂತ ಬಂದ್ರು. ಅದಕ್ಕೆ ಮಾಯಾ ಶಕ್ತಿ ಅಥವಾ ಈಶ್ವರ ಶಕ್ತಿ ಅಂತ ಹೇಳ್ಕೊಂತ ಬಂದ್ರು. Capable of resolving everything into itself at a time of pralayam. Maya alone absorbs everything at the time of pralayam, which is called ಈಶ್ವರ ಶಕ್ತಿ. ಅಂದ್ರೆ ಪ್ರಳಯಕ್ಕೆ ಹೋಗ್ಬಿಡ್ತಾನ, ಪ್ರಳಯ ಅವಸ್ಥೆ ಒಳಗೆ ಇರ್ತಾನ. ದಿಸ್ ಶಕ್ತಿ ಉಪಾಸನ ಇಸ್ ಕಾಲ್ಡ್ ಅಸಂಭೂತಿ ಉಪಾಸನ. ಇದಕ್ಕೆ ಅಸಂಭೂತಿ ಉಪಾಸನ ಅಂತ ಹೇಳ್ತಾರೆ. ಐ ಗೇವ್ ಯು ದ ರೀಸನ್ ಆಲ್ಸೋ. ಯಾಕೆ ಇದಕ್ಕೆ ಅಸಂಭೂತಿ ಅಂತಾರೆ ಅಂದ್ರೆ ಇದಕ್ಕೆ ಹುಟ್ಟು ಇಲ್ಲ, ಅನಾದಿ ಅದ. ಹಿರಣ್ಯಗರ್ಭ ಇಸ್ ಕಾಲ್ಡ್ ಸಂಭೂತಿ ಬಿಕಾಸ್ ಹಿರಣ್ಯಗರ್ಭ ಹ್ಯಾಸ್ ಒರಿಜಿನೇಷನ್. ಆ ಹಿರಣ್ಯಗರ್ಭನಿಗೆ ಉತ್ಪತ್ತಿ ಅದ, ಬ್ರಹ್ಮನಿಗೆ ಉತ್ಪತ್ತಿ ಇಲ್ಲ, ಹಿರಣ್ಯಗರ್ಭನಿಗೆ ಉತ್ಪತ್ತಿ ಅದ. ಆದ್ದರಿಂದ ಅದಕ್ಕೆ ಸಂಭೂತಿ ಉಪಾಸನೆ ಅಂತಾರೆ. ಮಾಯಾ ಈಸ್ ಕಾಲ್ಡ್ ಅಸಂಭೂತಿ ಬಿಕಾಸ್ ಮಾಯಾ ಡಸಂಟ್ ಹ್ಯಾವ್ ಒರಿಜಿನೇಷನ್. ಮಾಯೆಗೆ ಹುಟ್ಟು ಇಲ್ಲ, ಅನಾದಿ ಇರುವುದರಿಂದ ಇದಕ್ಕೆ ಅಸಂಭೂತಿ ಉಪಾಸನೆ ಅಂತಾರೆ. ಮಾಯಾ ಈಸ್ ಅನಾದಿ. ಅಂಡ್ ಹಿಯರ್ ಆಲ್ಸೋ ಉಪನಿಷತ್ ಸೇಸ್ ಇಫ್ ದೇ ಆರ್ ಡನ್ ಆಸ್ ಸಕಾಮ ಉಪಾಸನ ದೆನ್ ವರ್ಲ್ಡ್ಲಿ ಬೆನಿಫಿಟ್ಸ್. ನೋಡ್ರಿ, ಇವನ್ ಎರಡೂ ಸಕಾಮದಿಂದ ಮಾಡಿದ್ರು ಕೂಡ ನಿಮ್ಗೆ ಲೌಕಿಕ ಭೋಗ ಭಾಗ್ಯಗಳು ಸಿಗ್ತಾವೆ, will come, but spiritual benefit will not come. ಲೌಕಿಕ ಭೋಗ ಭಾಗ್ಯಗಳನ್ನು ಬೆನ್ನ ಹತ್ತಿದ್ರಿ ಅಂದ್ರೆ ಆಧ್ಯಾತ್ಮಿಕವಾದಂತ ನೀವು ಪಳಗುವುದಿಲ್ಲ, ಆಧ್ಯಾತ್ಮಿಕ ಲಾಭ ಸಿಗುವುದಿಲ್ಲ. ಇನ್ನು ಲೌಕಿಕ ಲಾಭ ಬೇಕೋ ಇನ್ನು ಆಧ್ಯಾತ್ಮಿಕ ಲಾಭ ಬೇಕೋ ನಿಮಗೆ ಬಿಟ್ಟಿದ್ದ ಚಾಯ್ಸ್. ಲೌಕಿಕ ಬೇಕಂದ್ರೆ ಸಕಾಮದಿಂದ ಮಾಡ್ರಿ, ಇಲ್ಲಪ್ಪ ನಮ್ಗೆ ಪಾರಲೌಕಿಕವಾದಂತಹದ್ದು ಆಧ್ಯಾತ್ಮಿಕವಾದಂತಹದ್ದು ಲಾಭ ಆಗ್ಬೇಕು ಅಂದ್ರೆ ನಿಷ್ಕಾಮದಿಂದ ಮಾಡ್ರಿ. ಏನ್ರಿ? ಯಜ್ಞ ಇವೇನ ಉಪಾಸನೆಗಳು ಒಂದೇ, ನಾವು ಮಾಡುವಂತ ದೃಷ್ಟಿಕೋನದಿಂದ ಫಲಗಳು ಎರಡಕ್ಕವು. ದೇರ್ಫೋರ್ ಸಕಾಮ ಉಪಾಸನ ಎಷ್ಟಾದ ಟೈಮ್? 10:51. ದೇರ್ಫೋರ್ ಸಕಾಮ ಉಪಾಸನ ಈಸ್ ಅನ್ಇಂಟೆಲಿಜೆಂಟ್ ಯೂಸ್ ಆಫ್ ದಿಸ್ ಉಪಾಸನ. ಸಕಾಮದಿಂದ ಮಾಡ್ತೀವಿ ಅಂದ್ರೆ ಇದನ್ನ ಒಳ್ಳೇದು ಏನದ ಮುತ್ತನ್ನ ಉಪಯೋಗ ಮಾಡುವಂಥದ್ದು ಕಲೆ ಗೊತ್ತಿಲ್ಲ ಅಂದಂಗ. ಇಷ್ಟೆಲ್ಲ ಉಪಾಸನೆ ಹೇಳ್ಕೊಟ್ವಿ, ಅದನ್ನ ಮುಕ್ತಿಗಾಗಿ ಬಳಸಲಿಲ್ಲ, ಅದನ್ನ ಏನದ ಲೌಕಿಕ ಭೋಗ ಭಾಗ್ಯಗಳ ಸಲುವಾಗಿ ಉಪಯೋಗ ಮಾಡಿದಂಗ ಆಗ್ತದೆ, ಸರಿಯಾಗಿ ಉಪಯೋಗ ಮಾಡಲಿಲ್ಲ. ಇಟ್ ಇಸ್ ಲೈಕ್ ಯೂಸಿಂಗ್ ಎ ಸ್ಯಾಂಡಲ್ವುಡ್ ಫಾರ್ ಕುಕಿಂಗ್. ಈಗ ನಿಮಗೆ ಕಟ್ಟಿಗೆ ಕೊಟ್ಟಾರ, ಯಾವುದು? ಸ್ಯಾಂಡಲ್ವುಡ್, ಗಂಧದ ಕಟ್ಟಿಗೆ ಕೊಟ್ಟಾರ. ಆ ಗಂಧದ ಕಟ್ಟಿಗೆ ಐತೆ ಅಂದ್ರೆ ಅದನ್ನ ತೇದು ಅದನ್ನ ಗಂಧ ಮಾಡಿ ದೇವರಿಗೆ ಹಚ್ಕೋಬೇಕು, ನಿಮ್ಮ ಮಣಿ ಮ್ಯಾಗ ಹಚ್ಕೋಬೇಕು. ಇಲ್ಲ ನಾನು ಒಲಿ ಕೂಡ ಅದು ಕಟ್ಟಿಗೆ ಬಂದೈತಿ ಉರಿತೀನಿ ಅಂತೀರು, ಹಂಗ ಉರ್ದಂಗ ಹಾಕೈತಿ ನೋಡು ಅಂತಾರು. ಸಕಾಮದಿಂದ ಈ ಉಪಾಸನೆ ಬಳಸಿದ್ರೆ ಸ್ಯಾಂಡಲ್ವುಡ್ ಅನ್ನು ತೊಗೊಂಬಂದು ಕಟ್ಟಿಗೆ ಹಾಕಿ ಉರಿದು ಅಡಿಗೆ ಅನ್ನ ಸಾರು ಮಾಡ್ಕೊಂಡು ಉಣ್ಣಂಗ ಆಗ್ತದೆ ಅಂತಾರು. ಇಟ್ ಇಸ್ ಸೋ ವ್ಯಾಲ್ಯೂಯಬಲ್ ಅಂಡ್ ಮೆಂಟ್ ಫಾರ್ ಸಮ್ ಅದರ್ ಪರ್ಪಸಸ್. ನೋಡ್ರಿ, ಈ ಸಂಭೂತಿ ಉಪಾಸನ ಮತ್ತು ಅಸಂಭೂತಿ ಉಪಾಸನೆಗಳನ್ನ ಲೌಕಿಕ ಭೋಗ ಭಾಗ್ಯ ಸಲುವಾಗಿ ಉಪಯೋಗ ಮಾಡಬೇಡ್ರಿ. ಇದನ್ನ
ಆಧ್ಯಾತ್ಮಿಕವಾಗಿ ಪ್ರಗತಿಗೆ ಉಪಯೋಗ ಮಾಡ್ರಿ. ಉಪಾಸನ ಕ್ಯಾನ್ ಗೆಟ್ ಯು ದ ಡೆಫಿನೆಟ್ ಮೋಕ್ಷ. ನೀವು ನಿಷ್ಕಾಮದಿಂದ ಮಾಡಿದ್ರಿ, ನಿಮಗೆ ಇದೇ ಜನ್ಮದಲ್ಲಿ ಮೋಕ್ಷ ಪ್ರಾಪ್ತಿ ಆಗ್ತದೆ. ಯೂಸಿಂಗ್ ದ್ಯಾಟ್ ಫಾರ್ ಎ ಫೈನೈಟ್ ವರ್ಲ್ಡ್ಲಿ ಬೆನಿಫಿಟ್ ಈಸ್ ಟು ಬಿ ಸ್ಟ್ರಾಂಗ್ಲಿ ಕಂಡೆಮ್ಡ್ ಅಕಾರ್ಡಿಂಗ್ ಟು ಉಪನಿಷತ್. ಉಪನಿಷತ್ ಹೇಳ್ತದೆ, ಇವನ ಲೌಕಿಕ ಭೋಗ್ಯ ಭಾಗ್ಯ ಸಲುವಾಗಿ ಈ ಉಪಾಸನೆಯನ್ನ ಮಾಡಿದ್ರಿ ಅಂತಂದ್ರೆ ನಿಮ್ಮಂತ ಮೂರ್ಖರೇ ಯಾರು ಅಲ್ಲ. ಅದಕ್ಕೆ ಹಂಗ ಉಪಯೋಗ ಮಾಡಬೇಡ್ರಿ. ಇದನ್ನ ಏನದ ಮಂಗ್ಯಾನಕಾಯಿ ಮಾಡಿ ಕೊಟ್ಟಂಗ ಆಗ್ಬಾರ್ದು ಅನ್ನೋದು ಉದ್ದೇಶಕ್ಕೆ ಹೇಳಾಗತ್ತಾರ. ಇದು ಏನ್ರಿ, ಇಲ್ಲಿ ಯಾರ್ಯಾರು ಉಪಯೋಗ ಮಾಡುವಂತ ಅಧಿಕಾರಿಗಳಿದ್ದೀರಿ ಅವ್ರಿಗೆ ಯೋಗ್ಯ, ಯಾರು ಅನಧಿಕಾರಿಗಳ ಬಂದು ಕೆಳಗತ್ತೀರಿ ಅವ್ರು ದುರುಪಯೋಗ ತಗೋತೀರಿ. ಅದಕ್ಕೆ ಬೇಯಾಗತ್ತಾರ. ದೇರ್ಬೋದಿಂದ ಮಂತ್ರ ನಂಬರ್ 12 ಅಂದಂ ತಮಃ ಪ್ರವಿಶಂತಿ. ಆದ್ರಿಂದ 12ನೇ ಮಂತ್ರದಾಗ ಏನ್ ಹೇಳಿದ್ರು? ಅಂದಂ ತಮಃ ಪ್ರವಿಶಂತಿ. ಫಾರ್ ದೋಸ್ ಹೂ ಡೂ ಪ್ರಕೃತಿ ಉಪಾಸನ, ಯಾರು ಪ್ರಕೃತಿ ಉಪಾಸನ, ಮಾಯಾ ಉಪಾಸನ, ಈ ಶಕ್ತಿ ಉಪಾಸನೆ ಮಾಡ್ತಾರ ಅವ್ರಿಗೇನ್ ಲಾಭ ಅಂದ್ರೆ ದೇ ವಿಲ್ ಬಿ ಒನ್ ವಿತ್ ಮಾಯಾ. ಅವರು ಮಾಯವೊಂದಿಗೆ ಒಂದಾಗಿ ಅವರು ಜನ್ಮ ಈ ಸೃಷ್ಟಿಕರ್ತ ಇರೋ ಮಠ ಜನ್ಮಗಳನ್ನು ಹೊಂದುವುದಿಲ್ಲ. ದಟ್ ಮೀನ್ಸ್ ಡ್ಯೂರಿಂಗ್ ದ್ಯಾಟ್ ಫುಲ್ ಸೃಷ್ಟಿ ದೇ ಕ್ಯಾನ್ ಅವಾಯ್ಡ್ ಪುನರಪಿ ಜನನಂ ಪುನರಪಿ ಮರಣಂ. ಈ ಚತುರ್ಮುಖ ಬ್ರಹ್ಮನ ಅವಧಿ ಇರೋ ಮಠ ಅವ್ರಿಗೆ ಜನನ ಮರಣಗಳು ಆಗುವುದಿಲ್ಲ. ಸೆವರಲ್ ಬರ್ತ್ಸ್ ಆರ್ ಅವಾಯ್ಡೆಡ್. ಏನ್ರಿ, ಇದನ್ನ ಉಪಾಸನೆ ಮಾಡ್ಲಿಕ್ಕಂದ್ರೆ ಇನ್ನು ಹುಟ್ಟು ಸಾವು ಇದ್ದೇ ಇರ್ತಿದ್ವು. ಎಲ್ಲಿ ಮಠ? ಈ ಸೃಷ್ಟಿಕರ್ತ ಇರೋ ಮಠ. ಅದನ್ನ ತಪ್ಪಿಸಿದಂಗೆ ಆತ್ ನೀವು ಮಾಡೋದ್ರಿಂದ. ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ಪ್ರಕೃತಿ ಉಪಾಸನ. ಪ್ರಕೃತಿ ಉಪಾಸನೆಯಿಂದ ಇದಿಷ್ಟೇ ಲಾಭ ಆದಂಗೆ ಆಯ್ತು. ಬಟ್ ವಾಟ್ ಇಸ್ ದಿ ಡಿಸ್ಅಡ್ವಾಂಟೇಜ್ ಅಂದ್ರೆ ಇದನ್ನ ಪ್ರಕೃತಿ ಉಪಾಸನೆ ಮಾಡೋದ್ರಿಂದ ಏನು ಹಾನಿ ಅದರಿ ಅಂದ್ರೆ ದಿಸ್ ಇಸ್ ಓನ್ಲಿ ಡ್ಯೂರಿಂಗ್ ಎ ಕರೆಂಟ್ ಸೃಷ್ಟಿ. ಇದು ಆತ್ಯಂತಿಕ ಮೋಕ್ಷ ಅಲ್ಲ. ಈ ಸೃಷ್ಟಿಕರ್ತ ಇರು ಮಠ ನಮಗೆ ಏನಾಗ್ತದೆ? ಜನ್ಮಗಳು ಇಲ್ದಂಗೆ ಆಕಾವೆ. ಮತ್ತೆ ಮುಂದಿನ ಸೃಷ್ಟಿಕರ್ತ ಬಂದಾಗ ಲೇಟರ್ ಅಗೇನ್ ರೀಪರ್ ಸೈಕಲ್ ವಿಲ್ ಕಮ್. ಮತ್ತೆ ಹುಟ್ಟು ಸಾವುಗಳ ಸರಪಣಿ ಚಾಲು ಆಗ್ತದೆ. ನಾಟ್ ಓನ್ಲಿ ದ್ಯಾಟ್ ಡ್ಯೂರಿಂಗ್ ಪ್ರಕೃತಿ ಲಯ ಆತ್ಮಜ್ಞಾನ ಈಸ್ ನಾಟ್ ಪಾಸಿಬಲ್. ಮತ್ತೊಂದು ಏನ್ ಹೇಳ್ತಾರ ಅಂದ್ರೆ, ಅಲ್ರಿ ಪ್ರಕೃತಿ ಲಯ ಅವಸ್ಥೆಗೆ ಹೋದಾಗ, ಮಾಯೊಳಗೆ ಲಯ ಆದಾಗ ಅಲ್ಲಿ ಯಾರು ಗುರುಗಳು ನಮಗೆ ಶಾಸ್ತ್ರ ಹೇಳ್ತಾರೆ ಏನ್ರಿ ಅಂದ್ರೆ, ಇಲ್ಲ, ಅಲ್ಲಿ ಶಾಸ್ತ್ರ ಇಲ್ಲ, ಗುರು ಇಲ್ಲ, ಶಾಸ್ತ್ರ ಇಲ್ಲ, ಶರೀರ ಇಲ್ಲ. ದೇರ್ಫೋರ್ ಮೋಕ್ಷ ಈಸ್ ಆಲ್ಸೋ ಪೋಸ್ಟ್ಪೋನ್ಡ್ ಬೈ ಒನ್ ಸೃಷ್ಟಿ. ನೀವು ಈ ಒಂದು ಏನದ ಪ್ರಕೃತಿ ಉಪಾಸನೆ ಮಾಡಿದ್ರೆ ಈ ಸೃಷ್ಟಿಕರ್ತ ಇರೋ ಮಠ ನಿಮಗೆ ಜ್ಞಾನ ಆಗೋದನ್ನ ನೀವ ತಪ್ಪಿಸಿಕೊಂಡಂಗ. ಇದೇ ಹಾನಿ ಏನ್ರಿ. ಇದೇ ಜನ್ಮದಾಗ ಇಲ್ಲೇ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ರೆ ಇದೇ ಜನ್ಮದಲ್ಲಿ ಮೋಕ್ಷ ಆಗ್ತದ ಅನ್ನುವಂತ ಬಿಟ್ಟು ಇಂಥದನ್ನ ಬಡಿಲಿಕ್ಕೆ ಹೊಂಟೇವಿ ಅಂದ್ರೆ ನಾವು ವಿವೇಕಿಗಳು ಅಲ್ಲ. ಅಲ್ಲಿ ತನಕ ಸೂಕ್ಷ್ಮ ಶರೀರ ಎಲ್ಲಿರ್ತದ ಸಹಜರ? ಏನ್ರಿ ಅಲ್ಲಿ ತನಕ ಸೂಕ್ಷ್ಮ ಶರೀರ ಎಲ್ಲಿರ್ತತ್ರಿ ಅಜರ? ಸೂಕ್ಷ್ಮ ಶರೀರನ ಅದು, ಕಾರಣ ಶರೀರನ ಅದು. ಸೂಕ್ಷ್ಮ ಶರೀರ ಕಾರಣ ಶರೀರ ಅದ್ರಾಗ ಲಯ ಆಗಿರ್ತದೆ. ಎಲ್ಲಿರ್ತತ್ರಿ? ಈಗ ಗಾಢ ನಿದ್ರೆ ಅವಸ್ಥೆ ಒಳಗೆ ನೀವ್ ಹೆಂಗಿರ್ತೀರಿ? ಸುಪ್ತ ಆಗಿರ್ತವ್ರಿ ಎಲ್ಲ. ಹಂಗ ಆನಂದದಿಂದ ಇರ್ತಿರಿಲ್ಲೋ? ಹೌದ್ರಿ. ಅಲ್ಲೇ ನಿಮಗೆ ಏನ್ರ ಕೊಟ್ಟಾರ ಪಕ್ವಾನ? ಏನಿಲ್ರಿ, ಸುಮ್ನೆ ಸಂತೋಷ ಆನಂದ. ಹಂಗಿರ್ತೈತಿ ನೋಡ್ರಿ. ಈ ಉಪಾಸನೆ ಮಾಡಿದ್ರೆ ಹಂಗಿರ್ತೇವಿ ಈ ಸೃಷ್ಟಿಕರ್ತ ಇರುಮಠ. ಇನ್ ಫ್ಯಾಕ್ಟ್ ಪ್ರಕೃತಿ ಲಯ ಇಸ್ ಲೈಕ್ ಎ ವೆರಿ ಲಾಂಗ್ ಸ್ಲೀಪ್. ಹೇಳೇ ಬಿಡ್ತಾರ ಅವ್ರು ಇಲ್ಲಿ, ನೀವು ಕೈಯಾಗ ಬುಕ್ ಇದ್ರೆ ನೋಡೇ ಬಿಡ್ರಿ ಇಲ್ಲೇ. ಇನ್ ಫ್ಯಾಕ್ಟ್ ಪ್ರಕೃತಿ ಲಯ ಇಸ್ ಲೈಕ್ ಎ ವೆರಿ ಲಾಂಗ್ ಡೀಪ್ ಸ್ಲೀಪ್. ಗಾಢ ನಿದ್ರೆ ಒಳಗೆ ಬಹಳ ದೊಡ್ಡ ಅವಧಿ ಒಳಗೆ ಹೋದಂಗ ಅಷ್ಟೇ. On the other hand, if a person does Sakama Hiranyagarbha Upasana, what will the phalam? We have seen that earlier. He will go to Brahmaloka. ಈ ಸಕಾಮದಿಂದ ಮಾಡಿದ್ನಂದ್ರೆ ಯಾವುದು? ಈ ಹಿರಣ್ಯಗರ್ಭ ಉಪಾಸನ ಸಕಾಮ ಮಾಡಿದ್ನಂದ್ರೆ ಆಮೇಲೆ ಹೋಗ್ತಾನ್ರಿ ಅವ, ಇದಕ್ಕೆ ಹೋಗಂಗಿಲ್ಲ. ಅವ ಬ್ರಹ್ಮಲೋಕಕ್ಕೆ ಹೋಗ್ತಾನ. ಬ್ರಹ್ಮಲೋಕ ಪ್ರಾಪ್ತಿ ಇಸ್ ದ ಫಲಂ. ಇನ್ ಬ್ರಹ್ಮಲೋಕ ಒನ್ ಕ್ಯಾನ್ ಎಂಜಾಯ್ ವೆರಿ ವೆಲ್. ಅಲ್ಲಿ ಅನೇಕ ಅವಾಗ ಭೋಗ ಭಾಗ್ಯಗಳು ಸಿಗ್ತಾವ. ಬಟ್ ವಾಟ್ ಈಸ್ ದ ಪ್ರಾಬ್ಲಮ್? ದ ಎಂಜಾಯ್ಮೆಂಟ್ ಈಸ್ ಸೋ ಮಚ್ ದ್ಯಾಟ್ ಎ ಪರ್ಸನ್ ಬಿಕಮ್ಸ್ ಸೋ ಎಕ್ಸ್ಟ್ರೋವರ್ಟ್. ಹಿ ವಿಲ್ ನೆವರ್ ಥಿಂಕ್ ಆಫ್ ಸ್ಪಿರಿಚುವಲ್ ಪರ್ಸ್ಯೂಟ್ ಅಟ್ ಆಲ್. ಅಲ್ಲಿ ಆತ್ಮಜ್ಞಾನಕ್ಕೆ ಮನಸ್ಸ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲೇ ಭೋಗ ಭಾಗ್ಯಗಳು ಅಲ್ಲಿ ಕಲ್ಪನಾ ಮಾಡೋದ್ಲೆ ಸಿಗೋಂಗಿರ್ತಾವೆ. when the society becomes more materialistic, then spirituality, Vedanta, self knowledge will become weaker and weaker.
ಯಾವಾಗ ಸಮಾಜ, ಇಲ್ಲೇ ನೋಡ್ರಿ ನೀವು, ಯಾವಾಗ ಸಮಾಜದ ಜನರು ಹೊರಮುಖಿಗಳಾಗ್ತಾರೆ, ಬಹಿರ್ಮುಖ ವ್ಯಕ್ತಿತ್ವದರಾಗ್ತಾರೆ, ಯಾವಾಗ ಲೌಕಿಕ ಭೋಗ ಭಾಗ್ಯಗಳಿಗೆ ಮಹತ್ವ ಕೊಡ್ತಾರೆ, ಅವಾಗ ಅಂತ ಒಂದು ಸಮಾಜದಾಗ ಏನಾಗ್ತದೆ ಅಂದ್ರೆ ಆಧ್ಯಾತ್ಮಿಕವಾಗಿ ಏನಾಗ್ತದೆ, ಹಿಂಜರಿತ ಉಂಟಾಗ್ತದೆ. ವೇದಾಂತ ಅಭ್ಯಾಸ ಮಾಡೋ ಜನ ಕಮ್ಮಿ ಆಗ್ತಾರೆ, ವೇದಾಂತ ಹೇಳೋರು ಕೇಳೋರು ಕಮ್ಮಿ ಆಗ್ತಾರೆ. ಏನ್ರಿ, ಬ್ರಹ್ಮಲೋಕ ಇಸ್ ವೆರಿ ಹೈಲಿ ಮಟೀರಿಯಲಿಸ್ಟ್ ಸೊಸೈಟಿ. ಅಲ್ಲಿ ಎಂತ ಸಮಾಜ ಐತಂದ್ರೆ ಅಲ್ಲೆಲ್ಲ ಬರೀ ಭೋಗವನ್ನ ಬಯಸಿ ಹೋದವ್ರು ಅದಾರ. ಮತ್ತ ಅಂತಲ್ಲಿ ಏನು ವೇದಾಂತ ಅಂದ್ರೆ ಯಾರು ಕೇಳೋರು ಇರಂಗಿಲ್ಲ ಅಲ್ಲಿ. ಸೊಸೈಟಿ ಮೀನ್ಸ್ ಲೋಕ, ಸಮಾಜ ಅಂದ್ರೆ ಏನು, ಲೋಕ. ಪುರೋಹಿತಶಾಹಿ ಸಾಮ್ರಾಜ್ಯ. ದೇಫೋರ್ ದ ಉಪನಿಷತ್, ಅಲ್ಲಿ ಉಪನಿಷತ್ ಹೇಳ್ತದೆ, ಇಟ್ ಈಸ್ ಅಂಧಂ ತಮಃ ಪ್ರವಿಶಂತಿ. ಅಂದ್ರೆ ಏನಪ್ಪಾ ಅಂತಂದ್ರೆ ಅಂಧಂ ತಮಃ ಪ್ರವಿಶಂತಿ ಅಂದ್ರೆ ಅಗದಿ ಅದಕ್ಕಿಂತಲೂ ಹೆಚ್ಚಿನ ಕತ್ತಲೆಯನ್ನ ಪ್ರವೇಶ ಮಾಡಿದಂಗೆ ನೀವು ಹೋದ್ರೆ. ಯಾವುದು? ಬ್ರಹ್ಮಲೋಕಕ್ಕೆ ಹೋದ್ರೆ ಇಟ್ ಮೀನ್ಸ್ ಬ್ಲೈಂಡಿಂಗ್ ಸ್ಪಿರಿಚುವಲ್ ಡಾರ್ಕ್ನೆಸ್ ಈಸ್ ದ ಬ್ರಹ್ಮಲೋಕ. ಅಂದ್ರೆ ಏನು ಅಂದ್ರೆ ಕತ್ತಲೆಯನ್ನ ಪ್ರವೇಶ ಮಾಡ್ತೀರಿ, ಕಣ್ಣು ಕಟ್ಟಿ ನಿಮಗೆ ಒಗದಂಗ ಅಲ್ಲಿ ಬ್ರಹ್ಮಲೋಕಕ್ಕೆ ಹೋಗುದು. ಅಪ್ ಟು ದಿಸ್ ವಿ ಸಾ ಇನ್ ದ ಲಾಸ್ಟ್ ಕ್ಲಾಸ್. ಇಲ್ಲಿವರೆಗೆ 12ನೇ ಮಂತ್ರದ ಸಾರಾಂಶನೂ ಆತು, ವಿಶೇಷವಾಗಿ ಹೇಳಿದ್ರು. ಇನ್ನು 13ನೇ ಮಂತ್ರವನ್ನ ಹೇಳ್ಬೇಕದು. ಏನದು ಮಂತ್ರ? ಅನ್ಯದೇವಾಹು ಸಂಭವಾತ್ ಅನ್ಯದ್ದಾಹುರ್ಸಂಭವಾತ್ ಇತಿ ಶುಶ್ರುಮಧೀರಾಣಾಂ ಯೇ ನಸ್ತ್ವದ್ವಿಚಕ್ಷಿರೇ ಅಂತದ. ಆ ಮಂತ್ರದ ಅರ್ಥವನ್ನ ಮತ್ತ ನಾಳಿನ ದಿವಸ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ನನ್ನ ವಾಕುಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.